ಹಾರೋಹಳ್ಳಿ ತಾಲೂಕು ವ್ಯಾಪ್ತಿಯ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರುಗಳೇ ಹಾಗೂ ಮುಖ್ಯ ಕಾರ್ಯನಿರ್ವಾಹಕರೇ, ಇಲ್ಲಿ ಸೇರಿದಂಥ ಎಲ್ಲ ಅಧಿಕಾರಿ ವರ್ಗದವರೇ, ಏನು ಇವತ್ತಿನ ದಿನ ನಾವು ಹಾಲಿನ ಗುಣಮಟ್ಟದ ಬಗ್ಗೆ ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳು ತಿಳಿಸೋದಕ್ಕೆ ಮತ್ತೆ ನಿಮ್ಮ ಕುಂದುಕೊರತೆಗಳನ್ನು ಆಲಿಸೋದಕ್ಕೆ ಚರ್ಚೆ ಮಾಡೋದಕ್ಕೆ ಏನು ಇವತ್ತು ದಿನ ಒಂದು ಕಾರ್ಯಕ್ರಮನ ಕರೆದಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಜನಪ್ರಿಯ ನಿರ್ದೇಶಕರಾದ ಸನ್ಮಾನ್ಯ ಶ್ರೀ ಎಚ್ ಎಸ್ ಹರೀಶ್ ಕುಮಾರ್ ಅವರು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲ ಪರವಾಗಿ ಆಧಾರದ ಸುಸ್ವಾಗತನ ಬಯಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಒಕ್ಕೂಟದ ಪ್ರಧಾನ ವ್ಯವಸ್ಥಾಪಕರಾದಂಥ ಡಾಕ್ಟರ್ ಶ್ರೀಧರ್ ಸರ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತನ ಬಯಸ್ತಾ ಇದ್ದೇವೆ. ನಮ್ಮ ಶಿಬಿರದ ಮುಖ್ಯಸ್ಥರಾದಂಥ ಡಾಕ್ಟರ್ ರಾಕೇಶ್ ಅಗಡಿ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತನ ಬಯಸ್ತಾ ಇದ್ದೇವೆ. ಮತ್ತೊಬ್ಬ ಹಿರಿಯ ವಿಸ್ತರಣಾಧಿಕಾರಿಗಳಾದಂಥ ಕುಮಾರ್ ಸರ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತನ ಕೊಡ್ತಾ ಇದ್ದೇವೆ. ನಿತ್ಯಾ ಮೇಡಮ್ ಅವರು ಇದ್ದಾರೆ, ವಿಸ್ತರಣಾಧಿಕಾರಿಗಳು. ಅವ್ರಿಗೂ ಸಹ ಸ್ವಾಗತನ ಕೊಡ್ತಾ ಇದ್ದಾರೆ. ಇಲ್ಲಿ ಇರುವಂತಹ ಎಲ್ಲ ಅಧ್ಯಕ್ಷರುಗಳು, ವೇದಿಕೆಯಲ್ಲಿ ಇರುವಂತಹ ಅಧ್ಯಕ್ಷರುಗಳು, ಕಾರ್ಯಕ್ರಮ ಬಂದಿರುವಂತಹ ಅಧ್ಯಕ್ಷರು ಎಲ್ಲರಿಗೂ ಅನ್ಯತಾ ಭಾವಿಸಬಾರ್ದು. ಎಲ್ಲರಿಗೂ ಸಹ ಸ್ವಾಗತನ ಕೊಡ್ತಾ, ಪತ್ರಿಕಾ ಮಾಧ್ಯಮದವರು ಬಂದಿದ್ದೀರಾ, ನಿಮಗೂ ಸಹ ಸ್ವಾಗತ ಕೊಡ್ತಾ ಕಾರ್ಯಕ್ರಮನ ಮುಂದುವರಿಸ್ತಾ ಇದ್ದೇವೆ. ಈಗ ನಿಮ್ಮೆಲ್ಲರ ಕುರಿತು ನಮ್ಮ ಪ್ರಧಾನ ವ್ಯವಸ್ಥಾಪಕರು ಒಂದೆರಡು ಮಾತು ಮಾತಾಡ್ತಾರೆ. ಅನಿರೀಕ್ಷಿತ ಕಾರ್ಯಕ್ರಮ, ನಿರೀಕ್ಷಿತ ಈಗಲಿಲ್ಲ ಈ ಕಾರ್ಯಕ್ರಮ ಆದರೂ ಕೂಡ ಒಂದು ತುಂಬಾ ಒಂದು ಬೆಳವಣಿಗೆಯಿಂದ ಎಲ್ಲ ನಿರ್ದೇಶಕರು ತಮ್ಮ ಕಾರ್ಯದರ್ಶಿಗಳಾಗ್ಬೋದು. ನನಗೆ ಹೇಳೋದು ಹರೀಶ್ ಕುಮಾರ್ ಸರ್, ನಾನು ಮುಖ್ಯವಾಗಿ ಬಂದಿರೋದು ಹಾಲಿನ ಗುಣಮಟ್ಟ ಮತ್ತು ಹಾಲಿನ ಶೇಖರಣೆ. ಈಗಾಗಲೇ ಈ ರೀತಿ ಎಲ್ಲ ಏನೀಗ ನಮ್ಮ ನಿರ್ದೇಶಕರು ನೆಕ್ಸ್ಟ್ ಇದ್ರ ಬಗ್ಗೆ ಮಾತಾಡ್ತಾರೆ. ಏನು ನಮ್ಮ ಅಧ್ಯಕ್ಷರು ಏನೇನು ಘೋಷಣೆ ಮಾಡಿದ್ದಾರೆ, ಅಧ್ಯಕ್ಷರು ಕಾರ್ಯಕ್ರಮಗಳು ಏನೇನು ಹಾಕೊಂಡಿದ್ದಾರೆ, 5 ವರ್ಷ ಏನು 2025ರಿಂದ 2030 ಆಡಳಿತ ಮಂಡಳಿಯಲ್ಲಿ ಏನೇನು ಕಾರ್ಯಕ್ರಮಗಳು ಹಾಕಿದ್ದಾರೆ, ಅಭಿವೃದ್ಧಿ ಕಾರ್ಯಕ್ರಮ, ಅದ್ರ ಬಗ್ಗೆ ನಮ್ಮ ನಿರ್ದೇಶಕರು ಡೀಟೇಲ್ ಆಗಿ ಹೇಳ್ತಾರೆ. ನಾನು ಪ್ರಧಾನ ವ್ಯವಸ್ಥಾಪಕರಾಗಿ ನಿಮ್ಮಲ್ಲಿ ಈಗ ಬಹಳ ಇಂಪ್ರೂವ್ ಆಗಿದೆ, ಆದರೂ ಕೂಡ ಇಂಪ್ರೂವ್ ಆಗಿದೆ, ಅಲ್ಲಿ ಶೇಖರಣೆ ಇಂಪ್ರೂವ್ ಆಗಿದೆ. ಎಲ್ಲೋ ಈಗ ನಮಗೆ 3 ತಿಂಗಳಿಂದ ಅಂದರೆ ಫೆಬ್ರವರಿ ಎಂಡಿಂದ ನನಗೆ ಆಗಲೇ ಕ್ವಾಲಿಟಿ ಡೌನ್ ಆಗ್ತಾ ಇದೆ. ನಾನೊಬ್ಬ ಪ್ರಧಾನ ವ್ಯವಸ್ಥಾಪಕರಾಗಿ ಶೇಖರಣೆ ತಾಂತ್ರಿಕ ನನ್ನ ಎಲ್ಲೇ ಹೋದ್ರೂ ಜವಾಬ್ದಾರಿ ಇದೇನೆ. ಅಧ್ಯಕ್ಷರು ಮತ್ತು ನಿರ್ದೇಶಕರು ಇದ್ದಾರೆ, ಬೋರ್ಡ್ ಮಾಡ್ತಾರೆ, ಅಭಿವೃದ್ಧಿ ಕೆಲಸಗಳು ಮಾಡ್ತಾರೆ, ಅವ್ರು ಹೆಂಗೆ ಹೇಳ್ತಾರೆ ಆ ಥರ ಕೇಳೋ ಜವಾಬ್ದಾರಿ ನಂದು ಶೇಖರಣೆ ತಾಂತ್ರಿಕ ಈಗ ನನಗೆ ಪಾತ್ರ ಜಾಸ್ತಿ ಇದೆ. ನೀವು ಕೂಡ ಶೇಖರಣೆ ತಾಂತ್ರಿಕದಲ್ಲಿ ಒಂದು ಅಂಗ. ಏಕೆಂದರೆ ನಿಮ್ಮಿಂದನೇ ಬೇಸಿಕ್ ಶುರುವಾಗದೆ ಕೂಡ ಶೇಖರಣೆ ತಾಂತ್ರಿಕ ಅಂದರೆ ಅದೇ ದೊಡ್ಡ ಒಂದು ಸೆಕ್ಷನ್. ನಮ್ಮ ಹಾಲು ಉತ್ಪಾದಕರು ಏನು ನಮ್ಮ ಒಕ್ಕೂಟದ ವ್ಯವಸ್ಥೆಲೆ ಶೇಖರಣೆ ತಾಂತ್ರಿಕ ಒಂದು ಚೆನ್ನಾಗಿದ್ರೆ, ಶೇಖರಣೆ ತಾಂತ್ರಿಕ ಒಂದು ಭದ್ರವಾಗಿದ್ರೆ ಮೇಲ್ಗಡೆವರೆಗೂ ಆರಾಮಾಗಿರ್ಬೋದು. ಈಗ ನಮ್ಮ ಕಾರ್ಯಕ್ರಮ ನಮ್ಮ ಮೇಲೆ ಜಾಸ್ತಿ ಇದ್ದಿದೆ, ಈಗ ಜವಾಬ್ದಾರಿಗಳು ಜಾಸ್ತಿ ಬಿದ್ದಿದೆ. ಯಾಕೆಂದರೆ ನಮ್ಮ ಅಧ್ಯಕ್ಷರು ಕೇಳ್ತಾ ಇರೋದು ಈಗ ಅವರ ಡೆವಲಪ್ಮೆಂಟ್ ನೋಡಿದ್ರೆ ನಾನು ಅವ್ರ ಡೆವಲಪ್ಮೆಂಟ್ಗೆ ಅಷ್ಟು ನಾನು ಹಾಲು ಕೊಡ್ತೀನಿ ಅನ್ನಿಸ್ಬಿಟ್ಟೈತೆ. ಯಾಕೆಂದರೆ ಈಗ ಇರೋ ಸಂಪನ್ಮೂಲನೇ ಉಪಯೋಗಿಸ್ಕೊಂಡು ಈ ರೀತಿ ಒಂದು ಲಾಭ ಮಾಡಿದ್ದಾರೆ ಅಂದಮೇಲೆ ನಾವು ಅವ್ರು ಕೇಳೋ ರೀತಿ ಮತ್ತೆ ನಮ್ಮ ಬೆಂಗಳೂರು ಒಕ್ಕೂಟದಲ್ಲ ಏನು 24ರಿಂದ 25 ಲಕ್ಷ ಲೀಟರ್ ಹಾಲನ್ನ ಪ್ರತಿದಿನ ಸಂಸ್ಕರಣೆ ಮಾಡುವ ಒಂದು ಘಟಕಗಳಿಟ್ಕೊಂಡು ಹೊಸಕೋಟೆ, ಬೆಂಗಳೂರು, ಕನಕಪುರದಲ್ಲೇ ಈಗ ಇರೋ ಸಂಪನ್ಮೂಲಗಳು ಸುಮಾರು 16 ಲಕ್ಷ ಇರ್ಬೋದು, ಅಥವಾ ಪೀಕ್ ಸೈಜಲ್ಲೇ ಪೀಕ್ ಟೈಮಲ್ಲಿ 18.5 ಲಕ್ಷ ಲೀಟರ್ನ ಹಾಲನ್ನ ಶೇಖರಣೆ ಮಾಡ್ಕೊಂಡು ಉಪಯೋಗಿಸ್ಕೊಂಡು ಈ ರೀತಿ ಲಾಭ ಕೇವಲ 8-9 ತಿಂಗಳಲ್ಲಿ ಈ ರೀತಿ ಲಾಭ ಮಾಡಿದ್ದಾರೆ ಅಂದರೆ ನಮ್ಮ ಅಧ್ಯಕ್ಷರು ಕೇಳೋ ಥರ ನಾವೇನಾದ್ರು ಸಂಪನ್ಮೂಲಗಳನ್ನ ಏನೋ ಒಂದು 24 ಲಕ್ಷ ಶೇಖರಣೆ ಮಾಡುವ ಸಾಮರ್ಥ್ಯ ಇದೆ ಅಥವಾ ಸಂಸ್ಕರಣೆ ಮಾಡುವ ಸಾಮರ್ಥ್ಯ ಇದೆ, ಆ ಸಂಸ್ಕರಣೆ ಮಾಡುವ ಸಾಮರ್ಥ್ಯನ ಫುಲ್ 100% ಏನಾದ್ರು ನಾವು ಉಪಯೋಗಿಸ್ಕೊಂಡ್ರೆ ಇನ್ಯಾವ ರೀತಿ ಲಾಭ ಹೋಗ್ಬೋದು ಅಂತ ಅರ್ಥ ಮಾಡ್ಕೊಂಡು ನಿಮ್ಮ ಜವಾಬ್ದಾರಿ ಜಾಸ್ತಿ ಇದೆ. ಈಗ ಏನಿಲ್ಲ, ಈಗಾಗಲೇ ಬೇಸಿಗೆ ಅನ್ಬೋದು ನೀವು, ಇಲ್ಲ ಬಿಡಿ ಸರ್ ಈಗ ಬೇಸಿಗೆ ಆದರೂ ಕೂಡ ಬೇಸಿಗೆನ ತಡೆಯೋಕ್ಕೋಸ್ಕರ ಏನು ಮಾಡ್ಬೋದು ನಾವು, ಹಸ್ರುಳ್ಳು ಅಕಸ್ಮಾತ್ ಎಲ್ಲರೂ ಇದ್ರೆ ಹಸ್ರುಳ್ಳು ಮತ್ತು ಸೈಲೇಜು. ನಾವು ಕೂಡ ನಿಮ್ಮ ಅಗ್ರಿಕಲ್ಚರ್ ಆಫೀಸರ್ಗೆ, ನಿಮ್ಮ ರಾಜ್ಕುಮಾರ್ಗೆ ಹೇಳಿದ್ದೀನಿ, ನಿಮ್ಮ ಸೂಪರ್ವೈಸರ್ಗೆ ಹೇಳಿದ್ದೀನಿ, ನಾವು ಕೂಡ ಸೈಲೇಜ್ನ ಕೊಡ್ಸೋಣ ಅಂತ ಪ್ಲಾನ್ ಮಾಡೋದು. ಆದರೂ ಸೈಲೇಜ್ ಅವರು ನಾವು ಕೇಳ್ತೀವಿ ಅಂತ ಹೇಳ್ತೀನಿ ರೇಟ್ನ ಜಾಸ್ತಿ ಮಾಡಾಕ್ಬಿಟ್ಟು
ನಾವು ಎಲ್ಲಿ ನಮ್ಗೊಂದು 1000 ಟನ್ ಬೇಕು ಅಂದಾಗ 6 ರೂಪಾಯಿ ಇದ್ದು 6 ರೂಪಾಯಿ ಇದ್ದು ಇದ್ದಕ್ಕಿದ್ದಂಗೆ 7.5 8 ರೂಪಾಯಿ ಎಲ್ಲ ಹೋಗ್ಬಿಡ್ತು. ನಾವು ಕೂಡ ನಿಮಗೆ ಸೈಲೇಜ್ ತರಿಸ್ಕೊಡ್ಬೇಕು ಅಂತ ಪ್ಲಾನ್ ಮಾಡಿದ್ವು. ಬಟ್ ನಾವೊಂದು 1000 ಟನ್ ಪ್ರತಿ ತಿಂಗಳು ಬೇಕು ಅಂದ ತಕ್ಷಣ ಅವ್ರು ಏನ್ ಮಾಡಿದ್ರು, ಇದ್ದಕ್ಕಿದ್ದಂಗೆ 6 ರೂಪಾಯಿ ಇದ್ದು 8 ರೂಪಾಯಿ ಕೊಟ್ಟೋದ್ರು. ಅದರಿಂದ ಈಗ ಲೋಕಲ್ ಆಗಿ ನಿಮ್ಗೆ ಎಲ್ಲೆಲ್ಲಿ ಈಗ ಆಲ್ರೆಡಿ ನಾನು ಹೋಗಿದ್ದೆ, ಇಲ್ಲಿ ನಿಮ್ಗೆ ತಲಕಾಡ್ ಹತ್ರ ಇದೆ, ಶಿಂಷಾದ್ ಹತ್ರ ಇದೆ ಸೈಲೇಜು, ಅದನ್ನ ತಗೊಂಡು ಉಪಯೋಗಿಸಿ ಇರೋ ಸಂಪನ್ಮೂಲ ಬಳಸ್ಕೊಂಡು ನಾನಾಗಲೇ ನಿಮ್ಮ ಸೂಪರ್ವೈಸರ್ಗೆ ಮತ್ತೆ ನಿಮ್ಮ ಡೆಪ್ಟಿ ಮ್ಯಾನೇಜರ್ಗೆಲ್ಲ ಒಂದನ್ನ ಅರಿವು ಕಾರ್ಯಕ್ರಮ ಮಾಡಿಸಿದ್ದೀನಿ. NDRI ಅಂತ ಏನು ಬರ್ತದೆ ಸಂಸ್ಥೆ, ಅದರಿಂದ ಈ ಬೇಸಿಗೆ ಟೈಮಲ್ಲಿ ಸಮ್ಮರ್ ಮ್ಯಾನೇಜ್ಮೆಂಟ್, ಬೇಸಿಗೆ ಸಮಯದಲ್ಲಿ ಹಸುಗಳನ್ನ ಯಾವ ರೀತಿ ಪೋಷಣೆ ಮಾಡಬೇಕು, ವೈಜ್ಞಾನಿಕವಾಗಿ ಯಾವ ರೀತಿ ಸಾಕಣೆ ಮಾಡಬೇಕು ಅಂತ ಆಗಲೇ ಇವ್ರಿಗೆಲ್ಲ ಒಂದು ಟ್ರೈನಿಂಗ್ ಕೊಡಿಸಿದ್ದೀನಿ. ಅವ್ರು ಹೇಳೋ ರೀತಿ ಅಥವಾ ನಮ್ಮ NDRI ಸೈಂಟಿಸ್ಟ್ ಏನೋ ವಿಜ್ಞಾನಿಗಳು ಹೇಳೋ ರೀತಿ. ಈಗ ನಮಗೆ ಸ್ಟ್ರೆಸ್ ಜಾಸ್ತಿ. ಈಗ ನೋಡಿ, ನಾನೀಗ ಈಗ ನಿಂತು ಮಾತಾಡ್ತಾ ಇದ್ದೀನಿ, ಆಗಲೇ ನೋಡಿ ನನಗೆ ಬೆವರು ಹರಿತಾ ಇದೆ, ಹಸುಗೂ ಸೇಮ್ ಇದೆ ಥರ. ಈ ಸ್ಟ್ರೆಸ್ನ ಕಂಟ್ರೋಲ್ ಆಗ್ಬೇಕಾದ್ರೆ ನಾವು ಎನರ್ಜಿ ಜಾಸ್ತಿ ಕೊಡ್ಬೇಕು. ಎನರ್ಜಿ ಯಾವ್ದ್ರಿಂದ ಬರುತ್ತೆ? ಜೋಳ. ಈಗ ಏನು ಫೀಡ್ಸ್ ಉಪಯೋಗಿಸ್ತಾರೆ, ಆ ಫೀಡ್ಸ್ ಜೊತೆಗೆ 1 ರಿಂದ 1.5 kg ಅಥವಾ ಅರ್ಧದಿಂದ 1 kg ಜೋಳದ ನುಚ್ಚು ಕೊಡಿ. ಯಾವುದೇ ಆಗಲಿ, ಒಂದು ಹಸುಗೆ ಹಾಲು ಕೊಡಲಿ, ಫಲ ಇರಲಿ ಅಥವಾ ಅದೇ ಥರ ಇರಲಿ, 1 kg ನುಚ್ಚು ನೀವು ಕೊಡಲೇಬೇಕು. 1 kg ನುಚ್ಚನ್ನ ಕೊಟ್ಟರೆ ನೀವು ಆಟೋಮೆಟಿಕ್ ಆಗಿ ಸ್ಟ್ರೆಸ್ ಅನ್ನೋದು ಕಮ್ಮಿ ಆಗ್ತದೆ, ಆಟೋಮೆಟಿಕ್ ಆಗಿ ನಮಗೆ ಫ್ಯಾಟು ಬರ್ತದೆ, ನಮ್ಗೆ ಹಾಲಿನ ಶೇಖರಣೆನೂ ಜಾಸ್ತಿ ಆಗುತ್ತೆ. ಆಮೇಲೆ ಆದಷ್ಟು ಎಲ್ಲೂ ಕಟ್ಟಾಕೋಕೆ ಹೋಗ್ಬೇಡಿ ಹಸುಗಳನ್ನ ಈಗ. ಯಾಕಂದ್ರೆ ಈ ಸೀಸನ್ ನೋಡಿ, ಈಗ ನಾವೇ ಇರೋಕ್ಕಾಗ್ತಾ ಇಲ್ಲ, ಶೀಟ್ ಕೆಳಗಡೆ ಹಂಚ್ ಕೆಳಗಡೆ ಇದ್ರೆ ಕಟ್ಟಾಕಿದ್ರೆ ಯಾವುದೇ ಕಾರಣಕ್ಕೂ ನೀವೇನೇ ತಿಂಡಿ ಕೊಟ್ಟರು ಕೂಡ ಎನರ್ಜಿ ಆಗಿ ಅದು ಕನ್ವರ್ಟ್ ಆಗಲ್ಲ, ಸ್ಟ್ರೆಸ್ ಆಗುತ್ತೆ. ಮತ್ತೆ ಸ್ಟ್ರೆಸ್ ಆದರೂ ಕೂಡ ನಿಮಗೆ ಕ್ವಾಂಟಿಟಿನೂ ಬರಲ್ಲ ಮತ್ತು ಕ್ವಾಲಿಟಿನೂ ಬರಲ್ಲ. ಅದರಿಂದ ಆದಷ್ಟು ನಿಮ್ಮ ಇದ್ಲು ಏನೋ ನಿಮ್ಮ ಹಿಂದಗಡೆ ಜಾಗದಲ್ಲಿ ಏನೋ ಜಾಗ ಇದೆ, ಸುಮ್ಮನೆ ಅದೇ ಥರ ಬಿಟ್ಬಿಡಿ. ಅದು ಹಸು ಅದ್ರ ಪಾಡ್ದಾಗಿರಲಿ, ಅದು ಬೇಕಾದಾಗ ಇದು ಕುಡಿ, ನೀರನ್ನ ಯಥೇಚ್ಛವಾಗಿ ಇಟ್ಟಿದ್ವಿ. ನಾವು ಒಂದು ಪ್ರಾಕ್ಟೀಸ್ ಮಾಡಿದ್ದೀವಿ, ಬೆಳಿಗ್ಗೆ ತೋರಿಸ್ತೀವಿ ನೀರನ್ನ, ಇನ್ನು ಸಂಜೆ ತೋರಿಸ್ತೀವಿ, ಇನ್ನು ರಾತ್ರಿ ಹೊತ್ತು ತೋರಿಸ್ತೀವಿ. ಅದು ಬೇಡ, ಅದು ನೀರನ್ನ ಯಥೇಚ್ಛವಾಗಿ ಸಿಗುವಂಗೆ ಒಂದು ಕಡೆ ಹಿಡಿಯೋದು, ಒಂದು ತೊಟ್ಟಿಲೋ ಅಥವಾ ಒಂದು ನಿಮ್ಮ ಡ್ರಮ್ಮಲ್ಲೋ ಯಾವುದೋ ಒಂದು ಯಥೇಚ್ಛವಾಗಿ ಸಿಗಬೇಕು. ಅದಕ್ಕೆ ಯಾವಾಗ ಬೇಕು ನೀರನ್ನ ಅವಾಗ ಕುಡಿತಾರ ಇಡಿ. ನಾವು ಬೆಳಿಗ್ಗೆ ಒಂದ್ಸಲ ಕೊಡೋದು, ಸಂಜೆ ಒಂದ್ಸಲ ಕೊಡೋದು, ಆ ಥರ ಮಾಡಬೇಕು. ನೀರನ್ನ ಯಥೇಚ್ಛಗೆ ಕೊಡಿ. ಹಸಿರಿರೋರು ಕೂಡ ಕಡ್ಡಾಯವಾಗಿ ಬಳಸಿ. ಸೈಲೇಜ್ನ ಈಗಾಗಲೇ ನಮ್ಮ ಸೂಪರ್ವೈಸರ್ಗಳಿಗೆಲ್ಲ ಹೇಳಿದ್ದೀನಿ, ಅವರು ಕೂಡ ನಿಮಗೆ ತರಿಸ್ಕೊಡ್ತಾರೆ. ಇಲ್ಲಿಂದ ಲೋಕಲ್ ಆಗಿ ತಗೊಂಡು ಒಂದು ಸ್ವಲ್ಪ ಕಮ್ಮಿ ಆಗ್ಬೋದು ನಿಮಗೆ. ಅದ್ರ ಜೊತೆಗೆ ನೀವು ಸೈಲೇಜ್ ಎಲ್ಲ ಹಾಕಿದಾಗ 100 ಗ್ರಾಮ್ ಅಂತ ಸೋಡಾ, ಅಡುಗೆ ಸೋಡಾ ಹಾಕ್ಲೇಬೇಕು. 100 ಗ್ರಾಮ್ನ ನೀವು ಹಸುಗಳಿಗೆ ಅಡುಗೆ ಸೋಡಾ ಹಾಕ್ಲೇಬೇಕು. ಯಾಕಂದರೆ pH ಅಂತ ಏನು ಹೇಳ್ತೀವಿ, ನಮ್ಮ ರುಮೆನ್ pH 6.2 to 6.8 ಇರಬೇಕು. ನೀವು ಸೈಲೇಜು ಅಥವಾ ಈ ಓಟ್ಲು ವೇಸ್ಟ್ ಎಲ್ಲ ಹಾಕಿದಾಗ ಅದು 5.2 ಇಳಿದ್ಬಿಡ್ತದೆ. ಈ 5.2 ಇಳಿದಾಗ ನಿಮಗೆ ಹೊಟ್ಟೆಯಲ್ಲಿ ನೀವು ಏನು ತಿಂದ್ರು ಅರಣ್ಯ ಆಗಲ್ಲ, ಅದು ತೊಪ್ಪೆಯಾಗಿ ಕನ್ವರ್ಟ್ ಆಗ್ತದೆ. ಫೀಡ್ ಕನ್ವರ್ಷನ್ ರೇಷನ್ ಅಂತೀವಿ, FCR ಅಂತ ಹೇಳ್ಬಿಟ್ಟು. ನೀವು ಕೊಟ್ಟದ್ದು ಶೇಕಡ ಮ್ಯಾಕ್ಸಿಮಮ್ಮು ನೀವು ಏನು ಕೊಡ್ತೀರ ತಿಂಡಿ 100ಕ್ಕೆ 100 ಭಾಗ ಯಾವತ್ತೂ ಕೂಡ ಕನ್ವರ್ಟ್ ಆಗಲ್ಲ. 30 ಭಾಗ ತೊಪ್ಪೆಯಾಗಿ ಹೋಗ್ತದೆ. ಈ 70 ಭಾಗನ ನಾವು ಕಂಟಿನ್ಯೂಸ್ ಆಗಿ ನಾವು ಕರೆಕ್ಟಾಗಿ ಪರಿಣಾಮಕಾರಿಯಾಗಿ ತಗೋಬೇಕಾದ್ರೆ ನೀವು 100 ಗ್ರಾಮ್ ಸೋಡಾ ಹಾಕ್ಲೇಬೇಕು. 50 ಗ್ರಾಮ್ ಬೆಳಿಗ್ಗೆ ಹಾಕಿ, ಸಂಜೆ ಒಂದು 50 ಗ್ರಾಮ್ ಹಾಕಿ. ಅದ್ರ ಜೊತೆಗೆ ನಮ್ಮ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಿಮಗೆ ಸಬ್ಸಿಡಿ ದರದಲ್ಲಿ ಸಮೃದ್ಧಿ ಕೊಡ್ತಾ ಇದ್ವಿ, ನಿಮಗೆ ಖನಿಜ ಮಿಶ್ರಣ ಕೊಡ್ತಾ ಇದ್ದೀವಿ, ಗೋದಾರ ಶಕ್ತಿ ಕೊಡ್ತಾ ಇದ್ವಿ. ಇದನ್ನ ಕಡ್ಡಾಯವಾಗಿ ಉಪಯೋಗಿಸಿ. ಈ ಸಮೃದ್ಧಿ ಮತ್ತೆ ಖನಿಜ ಮಿಶ್ರಣ, ಗೋದಾರ ಶಕ್ತಿ ನಿಮಗೆ 8 ತಿಂಗಳು ಪಲ್ಯದಿಂದ ಹಾಕಿ, 2 ತಿಂಗಳು ಕರು ಹಾಕಾದ್ಮೇಲೆ ಹಾಕಿ. ಅದು ನಿಮಗೆ ನೆಗೆಟಿವ್ ಎನರ್ಜಿ ಬ್ಯಾಲೆನ್ಸ್ ಮಾಡೋಕ್ಕೆ. ಬಟ್ ನಾವು ಯಾಕೆ ನಿಮಗೆ ಖನಿಜ ಮಿಶ್ರಣ ಮತ್ತು ಸಮೃದ್ಧಿನ ಕಡ್ಡಾಯವಾಗಿ ಹಾಕಿ ಅಂತ ಹೇಳ್ತಾ ಇದ್ವಿ ಅಂದರೆ, ನೀವು ಚಳಿಗಾಲದಲ್ಲಿ ಒಂದು ಸ್ವಲ್ಪ ಕಮ್ಮಿ ಹಾಕೋದು ಚಿಂತೆ ಇಲ್ಲ, ಬೇಸಿಗೆಗಾಲದಲ್ಲಂತೂ ಕಡ್ಡಾಯವಾಗಿ ನೀವು ಹಾಕ್ಲೇಬೇಕು. ಯಾಕಂದರೆ ಫೀಡ್ ಅಡಿಕ್ಟಿವ್ ಇದು ಹಾಕಿದ್ರೆ ಹಸುಗೆ ಸ್ಟ್ರೆಸ್ ಕಮ್ಮಿ ಆಗ್ತದೆ. ಈ ಸ್ಟ್ರೆಸ್ ಕಮ್ಮಿ ಆಗಿದಾಗ ನೀವೇನು ತಿಂಡಿ ಕೊಡ್ತೀರೋ ಅದು ಫೀಡ್ ಕನ್ವರ್ಷನ್ ಆಗ್ತದೆ. ಆ ಕನ್ವರ್ಷನ್ ಆದಾಗ ಹಾಲು ಬರ್ತದೆ, ನನಗೆ ಕ್ವಾಲಿಟಿ ಬರ್ತದೆ. ನೋಡಿ, ನೀವೇನೆ ನನಗೆ ಸೆಪ್ಟೆಂಬರ್ ಅಕ್ಟೋಬರ್ಲೆ ನಿರೀಕ್ಷೆಗಿಂತ ಜಾಸ್ತಿ ಹೋಗಿತ್ತು ಕ್ವಾಲಿಟಿ. 4.33 ಹೋಗಿತ್ತು. ಏನು 4.3 ನಮ್ಮ ಬೇರೆ ಒಕ್ಕೂಟದಲ್ಲೆಲ್ಲ 4.1 ಬರೋದೇ ಕಷ್ಟ ಆಯಿತು. ಮಂಡ್ಯದವರೆಲ್ಲ ಕೇಳ್ತಾ ಇದ್ರು ನಾನು, ನಿಮ್ದು ಹೆಂಗೆ ಆಶ್ಚರ್ಯ ಇಷ್ಟೊಂದು 4.3 ಬರ್ತದಲ್ಲ, ನಿಮ್ದು ಯಾವ ಥರ ಇರ್ಬೋದು, ಏನು ಕಾರಣ ಇರ್ಬೋದು ಅಂತ. ಮಂಡ್ಯದವ್ರು ಕೇಳ್ತಾ ಇದ್ರು, ತುಮಕೂರವ್ರು ಕೇಳ್ತಾ ಇದ್ರು, ಶಿವಮೊಗ್ಗ ಇಲ್ಲ. ಆ ಶಿವಮೊಗ್ಗ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಯಾವಾಗಲೂ ಇಷ್ಟೊಂದು ಬಿಸಿಲಿರಲ್ಲ. ನಿಮ್ಗೆ ಮಲೆನಾಡು ಆಗೋದ್ರಿಂದ ಎಲ್ಲೋ ಒಂದು ಭಾಗದಲ್ಲಿ ನಿಮ್ಗೆ ಯಾವಾಗಲೂ ಕೂಲ್ ಆಗಿರ್ತದೆ. ಅವರೇ ಕೇಳ್ತಾ ಇದ್ರು, ನೀವು ಬೆಂಗಳೂರು ಇಷ್ಟೊಂದು ಇಟ್ಕೊಂಡು, ಯಾಕೆಂದ್ರೆ ನಮ್ಗೆ ಹಾರೋಹಳ್ಳಿ ಓಕೆ, ನಿಮ್ಗೆ ಆನೆಕಲ್ಲು, ಈಸ್ಟು, KR ಪುರಮು, ಬೆಂಗಳೂರು ನಾರ್ತ್ ಇವೆಲ್ಲ ನೋಡಿ ಬರ ಅಂದ್ರೆ ಅಲ್ಲೆಲ್ಲ ಬರೀ ನಿಮ್ಗೆ ಅರ್ಬನೈಸೇಷನ್ ಆಗ್ಬಿಟ್ಟಿದೆ. ನಿಮ್ಗೆಲ್ಲ ಸೈಟ್ಗಳಾಗಿದೆ. ಆ ಸೈಟ್ಗಳೇನೋ ಹುಲ್ಲಿದ್ರೆ ತಿಂತವೆ, ಇಲ್ಲ ತಿನ್ನಲ್ಲ. ಅವ್ರು ಹೋಟ್ಲ್ ವೇಸ್ಟ್ ಆಗ್ತಾರೆ, ಬೇಕ್ರಿ ವೇಸ್ಟ್ ಆಗ್ತಾರೆ, ಸುಮ್ಮನೆ ಹಾಲು ತರ್ತಾರೆ. ಆದರೂ ಕೂಡ ನಾವು ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ ಚೆನ್ನಾಗಿ ಬಂತು. ನವೆಂಬರಲ್ಲೇ ನಾವು FMD ವ್ಯಾಕ್ಸಿನ್ ಹಾಕಿಸ್ತು, ಕಾಲು ಬಾಯಿ ಜ್ವರಕ್ಕೆ ಹಾಕಿದಾಗ ಇಮಿಡಿಯೇಟ್ ಆಗಿ ಅದು ಸ್ಟ್ರೆಸ್ ಆಯಿತು. ಆಟೋಮೆಟಿಕ್ ಆಗಿ ಅಲ್ಲಿಂದ ಕ್ವಾಲಿಟಿ ಕಮ್ಮಿ ಆಗೋದು, ನಾವು ಮತ್ತೆ ಮೇಲಕ್ಕೆ ಎತ್ತಕ್ಕೆ ಆಗಲಿಲ್ಲ ಕ್ವಾಲಿಟಿ. ಈಗಂತೂ ಹೋದ ವರ್ಷ ಕಂಪೇರ್ ಮಾಡ್ಕೊಂಡ್ರೆ ಈಗಾಗಲೇ ನಾವೆಲ್ಲ ಹೆಚ್ಚಿಗೆ ಕೆಲಸ ಮಾಡ್ತಾ ಇದ್ದೀವಿ. ನಾನು ಹಾಕ್ಬೋದು, ನಮ್ಮ ಸೂಪರ್ವೈಸರ್ ಹೇಳ್ಬೋದು, ಈ ಕ್ವಾಲಿಟಿ ಬಗ್ಗೆ ಮತ್ತು ಗುಣಮಟ್ಟದ ಬಗ್ಗೆ ಪ್ರತಿದಿನ ನಾನು 3 ದಿನಕ್ಕೊಂದು ಅವ್ರಿಗೆ ಒಂದು ಮೀಟಿಂಗ್ ಮಾಡ್ತಾನೆ ಇದ್ದೀನಿ. ಆದರೂ ಕೂಡ ನಾವು ಕ್ವಾಲಿಟಿ ಜಂಪ್ ಆಗೋಕ್ಕಾಗ್ತಾ ಇಲ್ಲ. ನೀವೆಲ್ಲ ಸೇರಿರೋದ್ರಿಂದ ನನಗೊಂದು ಒಳ್ಳೆ ಒಂದು ನನಗೆ
ವೇದಿಕೆ ಸಿಕ್ತು. ಯಾಕೆಂದ್ರೆ ಇಷ್ಟು ಜನ ಸೇರಿಸಿ ನಾನು ಇಷ್ಟು ಜನನ ಮಾತಾಡ್ಬೇಕಾದ್ರೆ ಸುಮಾರು 1 ತಿಂಗಳು ಬೇಕಾಗಿತ್ತು. ಯಾಕೆಂದ್ರೆ ನಮಗೆ ಕಾಲ ಈಗ ತೀರಾ ಹತ್ರದಲ್ಲಿದೆ. ಯಾಕೆಂದ್ರೆ ಈಗ ಅಧ್ಯಕ್ಷರು ಮಾಡ್ತಾರ ಇದು ನೋಡಿದ್ರೆ ನೀವು ಅಭಿವೃದ್ಧಿ ಯಾರಿಗೂ ಗೊತ್ತಿರಲಿಲ್ಲ. ಗುರುವಾರ ಬೆಳಿಗ್ಗೆ ಪ್ರೆಸ್ ಮೀಟ್ ಮಾಡುವವರೆಗೂ ಏನೇನು ಕೊಡ್ತಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ, ಇನ್ಕ್ಲೂಡಿಂಗ್ ಡೈರೆಕ್ಟರ್ಗಳಿಗೆ ಗೊತ್ತಿರಲಿಲ್ಲ ಅಲ್ಲಿ ಇದ್ದವ್ರಿಗೆ. ನಾನು ಏನೋ ಒಂದು ಮಾಡ್ತೀನಿ ಅಂದ್ರೆ ಬುಧವಾರ ಬೋರ್ಡ್ ಆಯ್ತು, ಗುರುವಾರ ಇಮಿಡಿಯೇಟ್ ಆಗಿ ನಾನು ಪ್ರೆಸ್ ಮೀಟ್ ಕರೆದ್ರು. ನಾನು ಏನೋ ಒಂದು ಯಾರಿಗೂ ಗೊತ್ತಿಲ್ಲ, ಈವನ್ ನಮ್ಮ ಫೈನಾನ್ಸ್ನವ್ರಿಗೂ ಗೊತ್ತಿಲ್ಲ. ಈ ಫೈನಾನ್ಸ್ನವ್ರು ಇಷ್ಟು ಲಾಭ ಬರುತ್ತೆ ಅಂತ ಹೇಳಿದರೆ ಈ ಲಾಭನ ಯಾವ ತರ ಇದು ಮಾಡ್ತಾರೆ ಅಂತ ಫೈನಾನ್ಸ್ನವ್ರಿಗೂ ಗೊತ್ತಿರಲಿಲ್ಲ. ಗುರುವಾರ ಒಂದು ಪ್ರೆಸ್ ಮೀಟ್ ಮಾಡಿದಾಗ ನೀವೆಲ್ಲ ಬಂದದ್ದು ಈ ತರ ಚಿಂತನೆ ಇರೋದ್ರಿಂದ ನಮ್ಮ ಜವಾಬ್ದಾರಿ ಜಾಸ್ತಿ ಇದೆ. ನೀವು ಮಾರ್ಕೆಟಿಂಗ್ ವಿಭಾಗ ಅಥವಾ ಇನ್ನೊಂದು ವಿಭಾಗ ತಗೊಂಡ್ರೆ ಬಹಳ ಕಷ್ಟ ಇದೆ ಕೆಲಸ. ಯಾಕೆಂದ್ರೆ ಒಂದು ಪನ್ನೀರ್ ಕಮ್ಮಿ ಮಾಡುವಂತಾರೆ ಅಥವಾ ಪ್ರೋಟೀನ್ ಕಮ್ಮಿ ಮಾಡುವಂತಾರೆ, ಮಾರ್ಕೆಟಿಂಗ್ ಜಾಸ್ತಿ ಮಾಡುವಂತಾರೆ, ಹಾಲು ಜಾಸ್ತಿ ಮಾಡುವಂತಾರೆ. ಬಟ್ ನಮ್ಮ ಜವಾಬ್ದಾರಿ ಇರೋದು ಹಾಲನ್ನ ಜಾಸ್ತಿ ಮಾಡೋದು ಮತ್ತೆ ಕ್ವಾಲಿಟಿ ಜಾಸ್ತಿ ಮಾಡೋದು. ಅದರಿಂದ ಈಗಾಗಲೇ ನಿಮಗೆ ಸಮ್ಮರ್ ಮ್ಯಾನೇಜ್ಮೆಂಟ್ಗೆ ನೆಕ್ಸ್ಟ್ ಏನು 26 ಮತ್ತು 27ನೇ ಸಾಲ ಈ ರೀತಿ ಆಗುವಷ್ಟು ನಾವು ಹಸುನ ನಿಮ್ಗೆ ಏನಾದ್ರು ಮಾಡಿ ಒಂದು ವಿಧದಲ್ಲೂ ಕೊಡ್ತೀವಿ ಅಂತ ಒಂದು ತೀರ್ಮಾನ ಮಾಡಿದ್ವಿ. ಅಧ್ಯಕ್ಷರು ಕೂಡ ಹೇಳೋರೆ ಸೈಲೇಜ್ ಒಂದು 4-5 ಮಿಷಿನ್ ಹಾಕಿ ನಿಮ್ಗೆ ಇಷ್ಟೊಂದು ಪ್ರಾಬ್ಲಮ್ ಆಗುವಂತೆ ಯಾವುದೇ ಕಾರಣಕ್ಕೂ ನಾವಂತೂ ಇರಲ್ಲ. ಯಾಕಂದ್ರೆ ನಿಮ್ಗೆ ಏನಾದ್ರು ಒಂದು ಸಹಕಾರ ಮಾಡ್ತೀವಿ. ಆದ್ರೂ ಕೂಡ ಈಗ ಈ ಪರಿಸ್ಥಿತಿಯಲ್ಲಿ ಸಡನ್ ಆಗಿ ಸೈಲೇಜ್ನ ಉತ್ಪತ್ತಿ ಮಾಡೋಕ್ಕಾಗಲ್ಲ. ಈಗ ಏನೇನು ಸೈಲೇಜ್ ಫ್ಯಾಕ್ಟ್ರಿಗಳೈತೆ ನಮ್ಮ ಸೂಪರ್ವೈಸರ್ ಇದ್ದಾರೆ, ನಿಮ್ಮ ಅಗ್ರಿಕಲ್ಚರ್ ಆಫೀಸರ್ ಇದ್ದಾರೆ, ಇವತ್ತು ತಗೊಂಡು ಸೈಲೇಜ್ನ ಯಥೇಚ್ಛವಾಗಿ ಬಳಸಿ ಮತ್ತೆ ನೀವು ನೀರನ್ನ ಯಥೇಚ್ಛವಾಗಿ ಕೊಡಿ, ಅಡುಗೆ ಸೋಡಾ ಹಾಕಿ. ಆಮೇಲೆ ಈಗ ಫೀಡು ಕೂಡ ನಮ್ಮ KMF ಅಲ್ಲೂ ಕೂಡ ನಮಗೆ ಗುಣಮಟ್ಟದ ಫೀಡ್ ಮಾಡಿಕೊಡಿ ಅಂತ ಹೇಳಿದ್ರು. ಅವ್ರೇನೋ ಇಂಡೇಟ್ ಹಾಕೋದ್ರಿಂದ ಮಂಡ್ಯದಲ್ಲಿ ಒಂದು ಪಂಚಮುಖಿ ಫೀಲ್ಡ್ಸ್ ಅಂತಿದೆ, ಅವ್ರನ್ನೂ ಕರೆಸಿ ಅಧ್ಯಕ್ಷರು ಮಾತಾಡಿ ಇವತ್ತಾಗಲೇ ನಾನು ರಾಮನಗರ ಮತ್ತು ಚನ್ನಪಟ್ಟಣ, ದೇವನಹಳ್ಳಿ ಇಲ್ಲೂ ಇಳಿಸ್ತಾ ಇದ್ದೀನಿ. ಪ್ರಾಯೋಗಿಕವಾಗಿ ಸ್ಟಡಿ ಮಾಡಿ ಆ ಫೀಲ್ಡ್ಸ್ ಅಲ್ಲಿ ಏನಾದ್ರು ಇಂಪ್ರೂವ್ ಆದರೆ ಅದನ್ನೇ ಕಂಟಿನ್ಯೂ ಮಾಡೋಣ ಅಂತ ತೀರ್ಮಾನ ಮಾಡಿದ್ವಿ. ನಾವು ನಮ್ಮ ಮಟ್ಟದಲ್ಲಿ ನಮ್ಮ ಮೇಲ್ಗಡೆ ಮಟ್ಟದಲ್ಲಿ ಏನೇನು ಮಾಡಬೇಕು ಸುಧಾರಣೆ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇದ್ದೀವಿ. ನೀವು ಕಾರ್ಯದರ್ಶಿಗಳಿದ್ದೀರಾ, ಅಧ್ಯಕ್ಷಗಳಿದ್ದೀರಾ, ನಿಮ್ಮ ಮಾತುಗಳನ್ನ ಕೇಳ್ತಾರೆ, ಅವ್ರಿಗೆ ಅರಿವು ಕಾರ್ಯಕ್ರಮ ಮಾಡಿ ಅದನ್ನ ನಮಗೆ ಕ್ವಾಲಿಟಿ ಮತ್ತೆ ಶೇಖರಣೆ ಮತ್ತೆ ಎಲ್ಲ ನಿರ್ಮಾಣ ಮಾಡಿಕೊಡಿ. ಈಗಾಗಲೇ ಅಧ್ಯಕ್ಷರು ನಿಮಗೆ ಏಪ್ರಿಲ್ 1ನೇ ತಾರೀಕು ಅಥವಾ 31ನೇ ತಾರೀಕು ನಿಮ್ಮ ಉತ್ಪಾದಕರಿಗೆಲ್ಲ ಈಗ ಏನು ಬೋನಸ್ ಘೋಷಣೆ ಮಾಡಿದ್ರೆ ಅದು ಹಾಕ್ಬೇಕು. ಅದರಿಂದ ನಾನು ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀನಿ, ಡೇಟಾ ಬೇಕು, ನನಗೆ ಅರ್ಜೆಂಟಾಗಿ ಡೇಟಾ ಬೇಕು. ಏಪ್ರಿಲ್ 1, 2025ರಿಂದ 31 ಮಾರ್ಚ್ವರೆಗೆ 26ವರೆಗೆ ಏನೇನು ಹಾಲು ಹಾಕಿರುತ್ತೆ ಡೇಟಾ ಬೇಕು. ಈಗ ಅರ್ಜೆಂಟಾಗಿ ನನಗೆ ನಾಳೆವರೆಗೆ ಡೇಟಾ ಕೊಟ್ಬಿಟ್ರೆ ನೀವು ಸರ್ ಇನ್ನೂ 15 ದಿನದ ಕೊಡಿದ್ರಿ, ನಾಳೆವರೆಗೆ ನನಗೆ ಡೇಟಾ ಕೊಟ್ಟರೆ ಹೆಸರು, ಅಕೌಂಟ್ ನಂಬರು, IFSC ಕೋಡು ಇದನ್ನೆಲ್ಲ ನಾವು ಚೆಕ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಇನ್ನು 15 ದಿನದ್ದು ನೀವು 31 ಆದ ತಕ್ಷಣ ಇಮಿಡಿಯೇಟ್ ಆಗಿ ನಾಳೆ ಬೆಳಿಗ್ಗೆ ಏಪ್ರಿಲ್ 1 ಕೊಟ್ಟರೆ ಅದಕ್ಕೆ ಸೇರಿಸ್ಕೊಂಡು ನಾವೆಲ್ಲ ಮಾಡಿಬಿಟ್ರೆ ನಿಮ್ಗೆ ಏಪ್ರಿಲ್ 5ನೇ ತಾರೀಕು ಒಳಗಡೆ ದುಡ್ಡು ಆಗಲಿ. ಯಾಕೆಂದರೆ ಹಾಕ್ಲೇಬೇಕು ಆ ಟೆನಿ ಕಾಸ್ಟ್. ಯಾಕೆಂದರೆ 25-26 ಅಕೌಂಟ್ ಕ್ಲೋಸ್ ಆಗೋದು ಏಪ್ರಿಲ್ 10 ಕ್ಲೋಸ್ ಆಗ್ತದೆ ಅಂದರೆ ನಾವು 25-26ನೇ ಸಾಲಲ್ಲಿ ನಾವು ಬೋನಸ್ ಅನೌನ್ಸ್ ಮಾಡಿದ್ದೀವಿ, ಕೊಡಲೇಬೇಕು ಅಂದರೆ ಆ ಟೆನಿ ಕಾಸ್ಟ್ ಏಪ್ರಿಲ್ 10ನೇ ತಾರೀಕು ಒಳಗಡೆ ಎಲ್ಲರಿಗೂ ದುಡ್ಡು ಹೋಗಬೇಕು. ಏನು ಅಧ್ಯಕ್ಷರು ಈಗ ಮಾಡಿದ್ದಾರೆ, 59 ಕೋಟಿ ಉತ್ಪಾದಕರಿಗೆ, 4.25 ಕೋಟಿ ಎಂಪ್ಲಾಯೀಸ್ಗೆ, ಆಮೇಲೆ 90 ಲಕ್ಷ ಸ್ಟಾಫ್ಗೆ, ಮತ್ತು ಇನ್ನೂ 15,000 16 ಲಕ್ಷ, ಅದು ಒಂದು 80 ಲಕ್ಷ ನಿಮ್ಮ ಸ್ಟಾಫ್ಗೆ ಏನು 15,000 ಆಗ್ತೀವಿ ಅದನ್ನು ಕೂಡ ಎಲ್ಲ ಹೋಗ್ಬೇಕು ಅಂದರೆ ಏಪ್ರಿಲ್ 1 ಒಳಗಡೆ. ಈಗ ಸ್ಟಾಫ್ದೆಲ್ಲ ಸಿಗುತ್ತೆ, ನನಗೆ ಸ್ಟಾಫ್ದು ಪ್ರಾಬ್ಲಮ್ ಇಲ್ಲ, ಎಂಪ್ಲಾಯೀಸ್ದು ಪ್ರಾಬ್ಲಮ್ ಇಲ್ಲ, ಕಾಂಟ್ರಾಕ್ಟ್ ವರ್ಕರ್ದು ಪ್ರಾಬ್ಲಮ್ ಇಲ್ಲ. ಈಗ ಪ್ರಾಬ್ಲಮ್ ಇರೋದು ಉತ್ಪಾದಕರು. ಯಾಕೆಂದ್ರೆ ಉತ್ಪಾದಕರು ಈಗ 15ನೇ ದಿನದ ಏಪ್ರಿಲ್ 1ರಿಂದ ಇಲ್ಲಿವರೆಗೆ ಡೇಟಾ ಕೊಡೋದ್ರ ಬಗ್ಗೆ ನಾಳೆ ಕೊಡ್ತೀರಾ. ಹೆಂಗಿರೋ ಕಂಪ್ಯೂಟರ್ ಇದ್ದೇ ಇರ್ತದೆ. ಈಗ ಏನೋ AMCS ಇರ್ಬೋದು, ಹಳೇದ್ರಲ್ಲಿ ನಿಮಗೆ ಕಾಮಧೇನು ಸಾಫ್ಟ್ವೇರ್ ಇತ್ತು, ದೂದ್ ಮಾಪನ್ ಇತ್ತು, ಇನ್ನೊಂದಿತ್ತು, ಬೋನಸ್ ತೆಗೆದ ತಕ್ಷಣ ಬರ್ತದೆ, ಅದನ್ನ ಕಳಿಸ್ತೀರಿ. ಬಟ್ ಈಗ 15 ದಿನದ್ದು ಮಾರ್ಚ್ 16ರಿಂದ 30ವರೆಗೆ ನಾವು ಡೇಟಾ ಬೇಕಾದ್ರಿಂದ ಅದನ್ನ ಕಾಯಬೇಕು. ಆದ್ರೂ ಕೂಡ ಅಲ್ಲಿವರೆಗೆ ನೆಗ್ಲೆಕ್ಟ್ ಮಾಡ್ಕೊಬಿಡಿ. ಇವತ್ತು ಅಥವಾ ನಾಳೆ ಅಥವಾ ನಾಡಿದ್ದು ಬೆಳಿಗ್ಗೆ ನಾಳೆ ಸಂಜೆವರೆಗೆ ಬೇಕೇ ಬೇಕು ನನಗೆ. ಯಾಕೆಂದ್ರೆ ನೀವು 15 ದಿನದವರೆಗೆ ಡೇಟಾ ಕೊಟ್ಟರೆ ನಾವಲ್ಲಿ ಯಾವ ಥರ ಹಾಕ್ಬೋದು ಪ್ರೋಸೆಸ್. ಯಾಕೆಂದರೆ 1,10,000 ಜನ ಅವರೇ, 1,10,000 ಜನಕ್ಕೆ ಹಾಕ್ಬೇಕಾದ್ರೆ ಇಟ್ ಟೇಕ್ಸ್ ಟೈಮ್. ಅಂದರೆ ಡೈಲಿ 1,000 ಜನಕ್ಕೆ ಹಾಕ್ಬೋದು, ಅಥವಾ 10,000 ಜನಕ್ಕೆ ಹಾಕ್ಬೋದು, ಅಥವಾ ಒಂದು ತಾಲೂಕು ಹಾಕ್ಬೋದು. ಹಿಂಗೆ ಹಾಕುವಾಗ ನಮಗೆ ಬೇಕಾದಷ್ಟು ಟೈಮ್ ಬೇಕಾಗ್ತದೆ. ಅದರಿಂದ ನನಗೆ ಡೇಟಾನ ಆದಷ್ಟು ಬೇಗ ಕೊಡಿ. ನೀವು ಈ ಕಾರ್ಯದರ್ಶಿಗಳು ಮನಸ್ಸು ಮಾಡಿ ನಮ್ಮ ಅಧಿಕಾರಿಗಳು ಏನು ಹೇಳ್ತಾರೆ ಅದನ್ನು ಆ ಥರ ಸಾಫ್ಟ್ ಕಾಪಿ ಕೊಡಿ. ಆ ಸಾಫ್ಟ್ ಕಾಪಿನ ನಾವು ಕನ್ಸಲ್ಟೇಟ್ ಮಾಡಿ ಇವತ್ತು ನಮ್ಮ ಫೈನಾನ್ಸ್ ಅವ್ರ ಹತ್ರ ಕೂತ್ಕೊಂಡು ಇದನ್ನು ಯಾವ ರೀತಿ ಮಾಡ್ಬೋದು, ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ನಾವು ಒಂದು ಯೋಚನೆ ಮಾಡ್ತೀವಿ. ಅದಕ್ಕೋಸ್ಕರ ನಮ್ಮ ಅಧಿಕಾರಿಗಳು ಏನು ಹೇಳ್ತಾರೆ ಅದನ್ನು ಡೇಟಾ ಕೊಡಿ ಅರ್ಜೆಂಟು. ಅದು ಬಿಟ್ಟರೆ AMCS ಭಾಳ ಚೆನ್ನಾಗಿ ಉಪಯೋಗಿಸಿದ್ದೀರಾ. ಬಟ್ ಆದರೂ ಕೂಡ ಆನ್ಲೈನ್ ಇನ್ನೂ ಕಮ್ಮಿ ಆಗಿದೆ, ಆನ್ಲೈನ್ ಜಾಸ್ತಿ ಆಗಲೇಬೇಕು. ನಾನು ಪ್ರವೀಣೊಂದು ನೋಡಿದೆ ಸಂಘಗಳಲ್ಲಿ 24 ಸಂಘಗಳಲ್ಲಿ ಅಲ್ಲ, ಒಂದು 35 ಸಂಘನೇ ಏನೋ ಈಗ ಜಾಸ್ತಿ ಇದೆ. ಆ ಸಂಘಗಳಲ್ಲಿ ಬರೀ 22 ಸಂಘ ಇನ್ನೂ ಕಲೆಕ್ಷನ್ನೇ ಶುರು ಮಾಡಿಲ್ಲ.
ಏನೋ ಅನ್ಯ ಕಾರಣಕ್ಕೋ ಅಥವಾ ಇರ್ಲಿಲ್ವೋ ಏನೋ ಗೊತ್ತಿಲ್ಲ 22 ಸಂಘದಲ್ಲಿ ಇನ್ನೂ ಕಲೆಕ್ಷನ್ನೇ ಶುರು ಮಾಡಲಿಲ್ಲ ಒಂದು. ಈ ತರ ಎಲ್ಲ ಆಗದ್ ಬೇಡ, ಯಾಕೆಂದ್ರೆ ದುಡ್ಡೊಂದಿದ್ದಾರೆ AMCS ಪಕ್ಕ. ಯಾಕೆಂದ್ರೆ ಅಧ್ಯಕ್ಷರು ಇದ್ರ ಬಗ್ಗೆ ಎಷ್ಟೊಂದು ಜವಾಬ್ದಾರಿ ಇಟ್ಕೊಂಡು ಮಾಡ್ತಾವ್ರೆ ಅಂದ್ರೆ NDDB ಝೋನಲ್ ಡೈರೆಕ್ಟರ್ ಫೋನ್ ಮಾಡಿ, ರೀಜನಲ್ ಡೈರೆಕ್ಟರ್ ಫೋನ್ ಮಾಡಿ, ನನಗೆ ಇನ್ನೊಂದು ಸ್ವಲ್ಪ 10 ರಿಂದ 12 ಪಾಯಿಂಟ್ ಆಗ್ಬೇಕು, ನೀವು ಬಂದ್ ಮಾಡಿ ಅಂದ್ರೆ ಇಮಿಡಿಯೇಟ್ ಆಗಿ ಅವ್ರು NDDB ಅವ್ರು ಯಾವುದೇ ಕಾರಣಕ್ಕೂ ಒಕ್ಕೂಟಗಳು ಬರೋದೇ ಇಲ್ಲ. ಅವ್ರಿಗುಂಟು KMF ಉಂಟು ಅಷ್ಟೇ, ಆದ್ರೂ ಕೂಡ ಒಕ್ಕೂಟಕ್ಕೆ ಬಂದು ಎಲ್ಲ ಕಾರ್ಯಕ್ರಮಗಳು ಮಾಡ್ಕೊಟ್ಟವ್ರೆ. AMCS ನ ಯಾರ್ಯಾರು ಮಾಡ್ತಾ ಇಲ್ಲ ಅವ್ರು ನಾಳೆಯಿಂದನೇ ಶುರು ಮಾಡಿ, ಯಾಕೆ ಅಲ್ಲ ಇವತ್ತಿಂದನೇ ಶುರು ಮಾಡಿ, 14ನೇ ತಾರೀಕಿನ ಶುರು ಮಾಡಿ 100% ಪಕ್ಕಾ ಮಾಡಿ 100% ಆನ್ಲೈನ್ ಆಗಬೇಕು. ವೆಯ್ಟ್ ಅಂತೂ ಆನ್ಲೈನ್ ಆಗಬೇಕು. ಯಾಕೆಂದ್ರೆ ವೆಯ್ಟ್ ಆನ್ಲೈನ್ಗೆ ಏನು ಪ್ರಾಬ್ಲಮ್ ಏನು ಜಾಸ್ತಿ ಇರಲ್ಲ. ವೆಯ್ಟ್ ಏನೋ ಒಂದು 4-5 ಕಾರಣಕ್ಕಾಗಿರ್ಬೋದು, ಕ್ಯಾನ್ ಭರ್ತಿ ಆದಾಗ ಅಥವಾ ಲೇಟಾಗಿ ಕಲೆಕ್ಷನ್ ಬಂದಾಗ ಅಥವಾ ಬೇಗ ಕಲೆಕ್ಷನ್, ಅದಕ್ಕೆ ಅಂಥವನ್ನೆಲ್ಲ ನೀವು ಅದನ್ನ ಕಂಟ್ರೋಲ್ ಮಾಡ್ಕೊಂಡು 100% ಆನ್ಲೈನ್ ಆಗಬೇಕು. ಫ್ಯಾಟ್ ಆನ್ಲೈನ್ ಕೂಡ ಆನ್ಲೈನ್ ಆಗಬೇಕು. ಬಟ್ ಯಾವುದು ಆಗಲ್ಲ, 2.8, 2.7, 2.9 ಇಂಥವನ್ನೆಲ್ಲ ನೀವು ಮ್ಯಾನ್ಯುವಲ್ ಮಾಡೇ ಮಾಡ್ತೀರಾ. ಅಂಥವು ಬಿಟ್ಬಿಟ್ಟು ಮಿಕ್ಕುದೆಲ್ಲ ಆನ್ಲೈನ್ ಮಾಡಿ, ಕ್ವಾಲಿಟಿನ ಜಾಸ್ತಿ ಮಾಡಿ. AMCS ಮತ್ತೆ ಈಗ ಯಶಸ್ವಿನಿ ಅಧ್ಯಕ್ಷರು ಹೇಳಿದ್ದಾರೆ, ಅದರಿಂದ ಈಗ ಏನೋ 500 ರೂಪಾಯಿ ಅಧ್ಯಕ್ಷರು ಚಿಂತನೆ ಐತೆ. 1,10,000 ಜನ ಪೂರೈಸ್ ಇದ್ರೆ 4 ಜನ ನಾವೇ ಮಾಡಿಸ್ಬಿಡೋಣ ಅಂತಿತ್ತು. ಬಟ್ ಹಾಸ್ಪಿಟಲ್ ಇಷ್ಟು ಕಮ್ಮಿ ಆಗೋದ್ರಿಂದ ಅವ್ರ ಜೊತೆನೂ ಕೂಡ ನಿನ್ನೆ ಒಂದು ಮಾತಾಡಿದರೆ 23ನೇ ತಾರೀಕು ಬೋರ್ಡಲ್ಲಿ ಅವ್ರನ್ನೂ ಕರೆಸಿ, DR ಕರೆಸಿ ಇನ್ಯಾವ್ಯಾವ ಹಾಸ್ಪಿಟಲ್ನ ಸೇರಿಸ್ಬೋದು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಆ ಪ್ಲಾನ್ ಮಾಡೋದು ನಾವು 100% ನಾವು ಮಾಡಲೇಬೇಕಾಗ್ತದೆ. ಒಕ್ಕೂಟದಿಂದನೂ ಕೂಡ ಅದಕ್ಕೆ ಏನಾದ್ರು ಒಂದು ಮಾಡಿಕೊಡ್ತಾರೆ. ಯಾಕೆಂದ್ರೆ ಒಕ್ಕೂಟದಿಂದನೂ ಕೂಡ ಮೆಡಿಕ್ಲೈಮ್ ಮಾಡೋಣ ಅಂತ ಕೊಡಿಸಿದ್ರೆ ಅಷ್ಟರಲ್ಲೇ ಯಶಸ್ವಿನಿ ಬಂದದ್ರಿಂದ ದುಡ್ಡು ಕಮ್ಮಿ ಆಯಿತು ಅನ್ನೋದ್ರಿಂದ ಅವ್ರ ಹತ್ರ ಮಾತಾಡಿದ್ದಾರೆ. ಅದು ಒಂದು ಇನ್ನೇನು ಹತ್ರದಲ್ಲಿ ಬರುತ್ತೆ, ಅದನ್ನು ಮಾಡಿಸೋಣ. ಯಶಸ್ವಿನಿ, AMCS, ಕ್ವಾಲಿಟಿ ಇಷ್ಟೊಂದು ಮಾಡಿಕೊಡಿ, ನನಗೆ ಡೇಟಾ ಕೊಡಿ ಅಂತ ಹೇಳ್ತಾ ಇಲ್ಲಿ ಕರೆಸಿ ನಾನು ಮಾತಾಡೋಕ್ಕೆ ಅವಕಾಶ ಕೊಟ್ಟ ನಮ್ಮ ನಿರ್ದೇಶಕರೇ ಮತ್ತು ಈ ಕ್ಯಾಂಪ್ ಹೊಂದಿಸಿ ನಾನು ಮಾತನಾಡ್ತೀನಿ. ಮೊದಲನೇದಾಗಿ ಎಲ್ಲರಿಗೂ ಉಗಾದಿ ವರ್ಷ, ನಮಗೆ ಹೊಸ ವರ್ಷ. ಇನ್ನು 2-3 ದಿನದಲ್ಲಿ ನಾವು ಉಗಾದಿ ಹೊಸ ವರ್ಷ ನೋಡ್ತೀವಿ. ನಮಗೆಲ್ಲ ಉಗಾದಿಯ ತಮಗೆಲ್ಲ ನಮ್ಮ ನಾಡಿನ ಜನತೆಗೆ, ಮುಖ್ಯವಾಗಿ ನಮ್ಮ ರೈತರುಗಳಿಗೆ ಮತ್ತು ನಿಮಗೆ ಎಲ್ಲರಿಗೂ ಉಗಾದಿ ಹಬ್ಬದ ಶುಭಾಶಯಗಳು, ಹೊಸ ವರ್ಷದ ಶುಭಾಶಯಗಳು ಕೋರ್ತಾ ಮೊದಲನೇದಾಗಿ ಇವತ್ತು ಕರೆದ ಉದ್ದೇಶ ಏನಂದ್ರೆ, ನಿಮ್ಗೆ ಎಲ್ಲರ ಆಶೀರ್ವಾದದಿಂದ ಇವತ್ತು ನಾನು 2ನೇ ಬಾರಿಗೆ ನಿರ್ದೇಶಕ ಆಗಿದ್ದೀನಿ. ನಿಮ್ಮ ಆಶೀರ್ವಾದ ಇಲ್ಲ ಅಂದ್ರೆ ನಾನು ಯಾವಾಗ 2ನೇ ಬಾರಿಗೆ ಆಗ್ತಾ ಇರಲಿಲ್ಲ. ನಿಮ್ಮೆಲ್ಲರ ಪ್ರೋತ್ಸಾಹ, ನಿಮ್ಮ ಆಶೀರ್ವಾದ, ನಿಮ್ಮ ಹಿತೈಷಿಯಿಂದ ನಾನು 2ನೇ ಬಾರಿಗೆ ನಿರ್ದೇಶಕ ಆಗಿದ್ದೀನಿ. ನನಗೆ 2ನೇ ಬಾರಿ ಆದಾಗ, ಮೊದಲನೇ ಬಾರಿ ಆದಾಗ ನಮಗೆ ನಾಟಕ ಇರಲಿಲ್ಲ. ಅವಾಗೇನು ನಮಗೆ ಮಾಹಿತಿ ಸರಿಯಾಗಿ ತಿಳಿದಿರಲಿಲ್ಲ. ನಾನು ಹೊಸಬಾಗಿದ್ದಿ ಬರ್ತಾ ನೋಡಿದಾಗ ಅದು ಬಹಳ ಉದ್ದಾನೆ ಕಂಡುಹಿಡಿಯಕ್ಕಾಗ್ತಿರಲಿಲ್ಲ ನಮ್ಮ ಡೈರಿ ಬಗ್ಗೆ. ಸುರೇಶನ ಬಂದ ತಕ್ಷಣ ನಮಗೆ ಸಂತೋಷ ಆಯಿತು. ಯಾಕಂದ್ರೆ ಇಂಥ ಧೀಮಂತ ನಾಯಕನ ಜೊತೆ ನಾನು ಒಬ್ಬ ಡೈರೆಕ್ಟರ್ ಆಗಿದ್ದಿಲ್ಲ ಅಂತ ಒಂದು ಮಾದಪ್ಪನೂ ನನಗೆ ಒಳ್ಳೆ ಸಂತೋಷದ ಸುದ್ದಿ ವಿಚಾರ ಆಯಿತು. ನಿಮಗೆಲ್ಲ ಗೊತ್ತಿದೆ ನಮ್ಮ ಮಾದಪ್ಪನಿಗೆ ಏನು ಸೇವೆ ಮಾಡಿಸೋದು ಅಂತ ನಮ್ಮ ಸಾಹೇಬರು. 2ನೇ ಬಾರಿ ನಿರ್ದೇಶಕ ಆದ್ಮೇಲೆ ರೈತರಿಗೆ ಏನೋ ಕೊಡ್ಬೇಕಲ್ಲ, ನಮ್ಮ ಮುಖ್ಯ ಕಾರ್ಯನಿರ್ವಾಹಕರಿಗೆ ಏನಾದ್ರು ಒಂದು ಕೊಡುಗೆ ಕೊಡಬೇಕಲ್ಲ ಅಂತ ಚಿಂತನೆ ನಡೀತಾ ಇತ್ತು. ಕೆಲವರು ಸಂಬಳ ಸಹ ಜಾಸ್ತಿ ಮಾಡಿ ಅಂದ್ರು, ಮೆಡಿಕಲ್ಸ್ ಜಾಸ್ತಿ ಮಾಡಿ ಅಂದ್ರು, ಒಬ್ರು ಇನ್ಕ್ರಿಮೆಂಟ್ ಜಾಸ್ತಿ ಮಾಡಿ ಅಂದ್ರು. ಆಮೇಲೆ ನಮ್ಮ 40 ಪೈಸೆ ಜೊತೆಗೆ ಸ್ವಲ್ಪ 10 ಪೈಸೆ ಜಾಸ್ತಿ ಮಾಡ್ಕೊಡಿ ಅಂದ್ರಿ. ಮತ್ತೆ ಇನ್ಶೂರೆನ್ಸ್, ಕೆಲವು ಇನ್ಶೂರೆನ್ಸ್ ಮಾಡಿಸಿ ಅಂತ ಅದು ಪಾಲಿಸಿ ಹೇಳಿದ್ರಿ. ರೈತರಿಗೆ ಇನ್ಶೂರೆನ್ಸ್ ಮಾಡಿಸಿ, ಹಸುಗಳಿಗೆ ಇನ್ಶೂರೆನ್ಸ್ ಮಾಡಿಸಿ ಅಂತ ಕೆಲವೆಲ್ಲ ಚಿಂತನೆ, ಒಬ್ಬೊಬ್ರು ಒಂದ್ಸಲ ಚಿಂತನೆ. ಯಾಕೆ ಚಿಂತನೆ ಮಾಡಿದ್ರೆ ಒಂದು ಒಕ್ಕೂಟ ನಡೆಸೋಕ್ಕಾಗಕ್ಕೆ ಸಾಧ್ಯ, ಮತ್ತೆ ರೈತರಿಗೆ ಮತ್ತೆ ಅನುಕೂಲ ಕೊಡಕ್ಕೆ ಸಾಧ್ಯ. ಅಂತ ಚಿಂತನೆಗಳು ನೀವೇನು ಹೇಳ್ತಿದ್ರು ನಾವು ಮಾಡಿಕೊಂಡಿರಲಿಲ್ಲ. ಅವೆಲ್ಲ ತಗೊಂಡೋಗಿ ನಾವು ಮೀಟಿಂಗಲ್ಲಿ ಚರ್ಚೆ ಮಾಡ್ತೀವಿ. ನಮ್ಮ ತಾಲೂಕಲ್ಲಿ ಹಿಂಗಂದ್ರೆ ಸೆಕ್ರೆಟರಿಗಳು ಸಂಬಳ ಮಾಡಬೇಕು. ಯಾಕಂದ್ರೆ ಬೆಳಗ್ಗೆ 4:15 ಹೇಳ್ತಾರೆ. ಆ ಕಡೆ ಉತ್ಪಾದಕರು ಹೆಣ್ಮಕ್ಳು ಪಾಪ 4 ಗಂಟೆಗೆ ಎದ್ದು ಮನೆಗೊಂದು 10 ಗಂಟೆ ರಾತ್ರಿ ಆದ್ರೂ ಬೆಳಗ್ಗೆ 4 ಗಂಟೆಗೆ ಎದ್ದು ಹಾಲು ಕರೆದು ಹಾಲು ಹಾಕ್ತಾರೆ. ಅವ್ರಿಗೇನೋ ಒಂದು ಕೊಡುಗೆ ಕೊಡಬೇಕು ಅಂತ ಚಿಂತನೆ ನಡೀತಾ ಇತ್ತು. ಇವತ್ತು ಸರಾಸರಿ ಆಮೇಲೆ ಬರ್ತೀನಿ ಪಾಯಿಂಟ್ಗೆ. ಮುಂದೆ ನಾವು ಇವತ್ತು ಕರ್ಸಿರೋ ಉದ್ದೇಶ ನಿಮ್ಗೆ ಯಾಕೆ ಅದನ್ನ ನಾನು ಮೊದಲನೇ ಹೇಳ್ತೀನಿ. ನಮ್ಮ ಒಕ್ಕೂಟದಲ್ಲಿ ಸರಾಸರಿ 2294 ಸಂಘ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿದಿನ ಸಕ್ರಿಯ ಸದಸ್ಯರು ನಮಗೆ ಒಕ್ಕೂಟದಲ್ಲಿ ಫುಲ್ ಆಗಿ ಹೇಳ್ಬೇಕು ಅಂದ್ರೆ 1,27,644 ಸದಸ್ಯರು ನಮಗೆ ಪ್ರತಿದಿನ ಹಾಲು ಕರೆದು ಹಾಕ್ತಾರೆ. ಪ್ರತಿದಿನ ಹಾಲು ಶೇಖರಣೆ ಮಿನಿಮಮ್ ನಮಗೆ ಬರ್ತಾ ಇತ್ತು 18 ಲಕ್ಷ ಚಿಲ್ಲರೆ ಬರ್ತಾ ಇತ್ತು. ಈಗ ಬೇಸಿಗೆ ಇರೋದ್ರಿಂದ 14.84 ಲಕ್ಷ ಕೆಜಿ
ಬರ್ತಾರೆ, ಕೆಜಿ ಲೆಕ್ಕದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಮೊನ್ನೆ ಹಿಂದಿನ ವರ್ಷ ನಮಗೆ 14 ಲಕ್ಷ 15 ಲಕ್ಷ ಚಿಲ್ಲರೆ ಆಗ್ಬಿಟ್ಟಿತ್ತು, 13 ಲಕ್ಷಕ್ಕೆ ಇಳಿದ್ಬಿಟ್ಟಿತ್ತು. ನಾನು ಯಾಕೆ ಚಿಂತನೆ ಯಾಕೆ ಹಾಲು ಜಾಸ್ತಿ ಅಂತ ಆಮೇಲೆ ಹೇಳ್ತೀನಿ ನಿಮ್ಗೆ, ಅದು ಗೊತ್ತಿರೋ ಪಾಯಿಂಟ್ ನಿಮಗೆ. ಅದೇ ರೀತಿ ಮಾರಾಟ ನಿಮ್ಗೆಲ್ಲ ಗೊತ್ತಿದೆ. ಹಾಲು ಮೊಸರು ಹಾಲು ಮಾರೋದು 9,91,000 ಹಾಲು ಮಾರ್ತೀವಿ, ಮೊಸರು 2,30,000 ಮಾಡ್ತೀವಿ. ಅದೆಲ್ಲ ನಿಮ್ಗೆಲ್ಲ ಗೊತ್ತಿದೆ. ಏಪ್ರಿಲ್ 1ರಿಂದ 25 ಮಾರ್ಚ್ 31ರಿಂದ 26 ಮಾರ್ಚ್ 31ರವರೆಗೂ ನಮಗೆ ಶೇಖರಣೆ 59,39,78,492 ಕೆಜಿಯಷ್ಟು ನಮಗೆ ಹಾಲು ಶೇಖರಣೆ ಆಗ್ತದೆ ಪ್ರತಿ ವರ್ಷ. ಇದೆಲ್ಲ ಹೇಳ್ತಾ ಇರೋದು ಕೆಜಿ ಲೆಕ್ಕದಲ್ಲಿ ಹೇಳ್ತಾ ಇರ್ತದ್ದು. ಒಕ್ಕೂಟದ ಸದಸ್ಯರಿಗೆ ಪಾವತಿಸಿದ ದರ ನಾವು ರೈತರಿಗೆ ಏನು ಪ್ಯಾಕ್ ಮೇಲೆ ನಾವು ಕಾಸು ಕೊಡ್ತೀವಿ, ಅದನ್ನು ಸೇರಿಸಿ ಪ್ಯಾಕ್ ಮೇಲೆ ಸೇರಿಸಿ ಹೇಳ್ತಾ ಇರ್ತಕ್ಕಂಥದ್ದು 38 ರೂಪಾಯಿ 21 ಪೈಸಾ ಪ್ರತಿ ಲೀಟರ್ಗೆ ಬರ್ತಾ ಇದೆ. ಪ್ಲಸ್ ಸರ್ಕಾರದ ಪ್ರೋತ್ಸಾಹಧನ 5 ರೂಪಾಯಿ, ಯಾಕಂದ್ರೆ ಸರ್ಕಾರ ಕೊಡ್ತಾ ಇರ್ತಕ್ಕಂಥದ್ದು. ನಾವು ಸರಾಸರಿಗೆ ಪ್ಯಾಕ್ ಮೇಲೆ ಕೊಡ್ತಕ್ಕಂಥದ್ದು ರೈತರಿಗೆ 38 ರೂಪಾಯಿ 21 ಪೈಸಾ. ಅದು ಸಂಘದ ಹಾಲು ಉತ್ಪಾದನೆಗೆ ನಾವು ಏನ್ ಕೊಡ್ತೀವಿ ಅಂತ ನೀವು ರೈತರಿಗೆ ಕೆಲವು ಗೊತ್ತಿರ್ತದೆ, ಕೆಲವು ಗೊತ್ತಿರಲ್ಲ. ಪ್ರತಿ ಲೀಟರ್ಗೆ 36 ರೂಪಾಯಿ 15 ಪೈಸಾ. ನಾವು ಯಾಕೆ 38 ರೂಪಾಯಿ 21 ಪೈಸಾ ನಾವು ಕೆಜಿ ಪಾಲಿಸ್ತೀವಿ ಅಂತಂದ್ರೆ ಅಲ್ಲಿ ಹೇಳ್ತೀವಿ ಕೇಳಿ. ಸಂಘದ ನಿರ್ವಹಣೆಗೆ ಪ್ರತಿ ಕೆಜಿಗೆ 1 ರೂಪಾಯಿ ಕೊಡ್ತೀವಿ. ಸಂಘದ ನಿರ್ವಹಣೆಗೆ ಪ್ರತಿ ಕೆಜಿಗೆ 1 ರೂಪಾಯಿ ರಿಟರ್ನ್ ಪಾಲಿಸ್ತೀವಿ. 24-25 ನಮಗೆ ಬಜೆಟ್ ಏನೇ ನಾವು ಮಾಡಿದ್ರು, ಇಷ್ಟು ವರ್ಷಗಳ ಕಾಲ ಮಾಡಿದ್ರು, ನಾವು 2,000 ಕೋಟಿ 2,900 ಕೋಟಿ ನಾವು ರೀಚ್ ಆಗ ಕಾಯ್ತಿರ್ಲಿಲ್ಲ. ಈ ಸರಿ 2,900 ಕೋಟಿ ರೀಚ್ ಆಗಿದೆ. ಪ್ರಸ್ತುತ ವರ್ಷದಲ್ಲಿ ನಮ್ಮ ಅಧ್ಯಕ್ಷರು ಚಿಂತನೆ ಮಾಡಿ ಈಗ ಸುರೇಶಣ್ಣವರು ಮತ್ತೆ ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರು, ಆಡಳಿತ ಮಂಡಳಿ ಎಲ್ಲ ಅಧಿಕಾರಿಗಳು ಅವರು, ಯಾಕಂದ್ರೆ ಅಷ್ಟೇ ಹೇಳ್ಬೋದು, ಎಲ್ಲರೂ ಸಹ ಶ್ರಮ ಪಟ್ಟಿದ್ದಾರೆ. ಈಗ ಸೆಕ್ರೆಟರಿಯಿಂದ ನಾವು ವರ್ಕರ್ ಅಂದ್ರೆ ನಾವು ಸೆಕ್ರೆಟರಿಯಿಂದ ಟೆಸ್ಟರಿಂದ ತಗೋಬಹುದು, MD ತನಕ ಮ್ಯಾನೇಜರ್ ತಾವಿಂದ DM ತಾವಿಂದ EOಗಳ ತಾವಿಂದ ಹಿಡ್ಕೊಂಡು ನಾವು ಸರಾಸರಿ ನಾವು ಲೆಕ್ಕ ಮಾಡಿಕೊಂಡಾಗ ಎಲ್ಲಾ ಶ್ರಮದಿಂದ ಮುಂದಿನ ನಮ್ಮ ಅಧ್ಯಕ್ಷರ ಚಿಂತನೆ 3,400 ಕೋಟಿ ರೀಚ್ ಆಗ್ಬೇಕು ಅಂತ. ಅದನ್ನ ನಮ್ಮ ಅಧ್ಯಕ್ಷರು ಕಾರ್ಯರೂಪರೆ ಮಾಡ್ತಾ ಇದ್ವಿ. ಒಕ್ಕೂಟದ ಸಿಬ್ಬಂದಿ ಇದ್ರೊಳಗೆ ನಮ್ಗೆ ಸುರೇಶ್ ಅಣ್ಣವರು ನಿಮ್ಗೇನ ಏನ ಮಾಡ್ತಿದ್ರಪ್ಪ, ನಾವು ಕೆಲವು ಅಧಿಕಾರಿಗಳು ಯಾಕಪ್ಪ ಇಷ್ಟೆಲ್ಲ ಮೀಟಿಂಗ್ ಮಾಡ್ತಾರೆ, ನಮ್ಮ ಲೈಫಲ್ಲಿ ನಾವು ನೋಡಿರ್ಲಿಲ್ಲ. 10 ಗಂಟೆ 11 ಗಂಟೆವರೆಗೂ ನಾವು ಗೊತ್ತಿದ್ದು ಉದಾಹರಣೆ ಇರಲಿಲ್ಲ. ಮೀಟಿಂಗು ಸಾಯಂಕಾಲ ಆಯ್ತಿದ್ದಂಗೆ ನಮ್ಮ ಕೆಲಸ ಅಂತ ಎಲ್ಲ ನಿರ್ದೇಶಕರು ಹೊಂದ್ಬಿಡ್ತಾ ಇದ್ರು. ಪರ್ಚೇಸ್ ಮೀಟಿಂಗ್ ನ್ಯಾಯವಾಗಿ ಬರ್ತಾ ಇರಲಿಲ್ಲ, ಟ್ರಾನ್ಸ್ಫರ್ ಮೀಟಿಂಗ್ ನ್ಯಾಯವಾಗಿ ಬರ್ತಾ ಇರಲಿಲ್ಲ. ಮುಂದಿನ ವರ್ಷ ಈ ವರ್ಷ ಎಲ್ಲ ಹೇಳ್ತಾರದು ನಾವು ಸುರೇಶ್ ಬರೋಕ್ಕಿಂತ ಹಿಂದೆ ನಾನು 5 ವರ್ಷ 6 ವರ್ಷ ನಿರ್ದೇಶಕನಾಗಿದ್ದೆ. ನಾನು ಎಷ್ಟೋ ಸರಿ ಮೀಟಿಂಗ್ ನಾನು ಕೇರ್ಲೆಸ್ ಮಾಡುವೆ, ಹೋಗ್ತಾ ಇರಲಿಲ್ಲ. ಈ ಸರಿ ಸುರೇಶನ್ ಯಾವಾಗ ಬರ್ತಾರೆ ಅಂತ ನಮ್ಗೆ ಕುತೂಹಲ. ಸುರೇಶನ್ ಯಾವಾಗ ಬರ್ತಾರೆ ಡೈರಿಗೆ? ಯಾಕಂದ್ರೆ ಅಲ್ಲಿ ಯಾಕೆ ಹೋದ್ರೆ ನಮ್ಗೊಂದು ಚಿಂತನೆ, ಯಾವ ಇದು ಇಲಾಖೆ ನಡೆಸ್ಬೇಕು ಅಂದ್ರೆ ಒಂದು ಇಲಾಖೆ ಇರ್ತದೆ. ಒಂದು ಪರ್ಚೇಸ್ ಆಗ್ಬೋದು, ಒಂದು PND ಆಗ್ಬೋದು, ಒಂದು ಹಾಲು ಉತ್ಪಾದಕರಾಗ್ಬೋದು, ಎಲ್ಲ ಇದಿರ್ತದೆ. ಅದನ್ನ ನಾವು ತಿಳ್ಕೊಂಡಲ್ಲ. ಇನ್ನ ಈ ಮಾರ್ಕೆಟ್ ಅಲ್ಲಿ ನಾವು ಹಾಲು ಮಾರ್ಕೆಟ್ ಮಾಡ್ತೀವಿ. ಮಾರ್ಕೆಟ್ ಅಲ್ಲಿ ಹೆಂಗಿಂತ ಮಾಡ್ಬೋದು? ಬೆಳಗ್ಗೆ ನಾನು ಇಲ್ದವರು ಮಾಡ್ತಾರೆ, MD ಇಲ್ದವರು ಮಾಡ್ತಾರೆ, DM ಇಲ್ದವರು ಮಾಡ್ತಾರೆ, ನಮ್ಮ EO ಇಲ್ದವರು ಮಾಡ್ತಾರೆ. ಮಾರ್ಕೆಟಿಂಗ್ ಆಫೀಸರ್ ಯಾರು ಬೇಡ. ನಮ್ಮ ಬ್ರ್ಯಾಂಡ್ ಅಷ್ಟು ಬೆಲೆ ಇದೆ, ಯಾರು ಇರೋದು ಬೇಡ. ನೀವು ಹಾಲು ನಮ್ಮ ರೈತರು ಮತ್ತೆ ನಮ್ಮ ಮುಖ್ಯ ಕಾರ್ಯನಿರ್ವಾಹಕರು ಕೊಟ್ರೆ ಅಲ್ಲಿ ಕಾಂಟ್ರಾಕ್ಟ್ ಲೇಬರ್ ಇರ್ತಾರೆ, ಅವ್ರು ಪ್ಯಾಕ್ ಮಾಡ್ತಾರೆ. ಯಾರು ಇಲ್ದವರು ಸಹ ಹಾಲು 9,000 ಚಿಲ್ಲರೆ ಪ್ಯಾಕೆಟ್ ಆಯ್ತದೆ, 9 ಲಕ್ಷ ಚಿಲ್ಲರೆ ಹಾಲು ಪ್ಯಾಕೆಟ್ ಆಯ್ತದೆ ಮಾಡ್ತಾರೆ. ಈಗ ಮತ್ತೆ 2.5 ಲಕ್ಷ ಹಾಲು ಮೆಟ್ಟಿಗೆ ಮಾಡ್ತಾರೆ. ಮಿಕ್ಕಿ ಪ್ರಾಡಕ್ಟ್ ಮಾಡಿ ನಮ್ಮ ಬ್ರ್ಯಾಂಡ್ಗೆ ನಿಮ್ಮ ಮಾರ್ಕೆಟಿಂಗ್ ಬೇಕಲ್ಲ, ಅದು ಬ್ರ್ಯಾಂಡ್ ಬೆಳ್ಕೊಂಡ್ಬಿಡೋದಾಗಲಿ ಹೋಗ್ತಾ ಇರ್ತದೆ. ಅದನ್ನ ನಾವು ಇವಾಗ ನಾವು ಪೌಡರ್ ಸ್ಟಾಕ್ ಇಕ್ಕಿರೋ ಹೋದ್ಸರಿ ಗೋಡನ್ ಹೋಗ್ತಾವ, ಗೋಡನ್ ಹುಡುಕಕ್ಕಾಗಿಲ್ಲ. ಸುರೇಶನ ಬಂದ ನಂತರ ನೀವು ಯಾಕೆ ಸರ್ಕಾರದಿಂದ ಮಾತಾಡ್ತಾ ಇರಲ್ಲ? ಸರ್ಕಾರ ಸ್ಕೂಲ್ ರಜೆ ಇರೋರು ಪರವಾಗಿಲ್ಲ, ನೀವು ತಗೊಂಡೋಗಿ ಸರ್ಕಾರಕ್ಕೆ ಹೇಳಿ ಅಂತ ಒಂದು ಐಡಿಯಾ ಕೊಟ್ಟರು. ಸರ್ಕಾರಕ್ಕೆ ಹೋಗಿ ಈ ಒತ್ತಡದ ಮೇಲೆ ಹೋಗಿ ನಾವು ಕೊಟ್ಟಾಗ ಪ್ರತಿ ಸರಿ 5,000 ಟನ್ ಮಕ್ಕಳಿಗೆ ಕೊಡ್ಲೇಬೇಕಲ್ಲ ನಾವು.
ಕರೋನಾದಲ್ಲಿ ಸಹ ಕೊಳ್ಳೇಬೇಕಾಗಿತ್ತಲ್ಲ, ಅದನ್ನ ಸರ್ಕಾರ ತಗೊಂಡು ಅವಾಗ ಸ್ಟಾಕು ಪೌಡ್ರಿಗೆ ಮಡಿಕೊಳ್ಳಿದ್ರ ಸರ್ಕಾರಕ್ಕೆ ಹೋಯ್ತು. ಚಿಂತನೆ ಬೇಕು. ನಾನು ಸುಮ್ಮನೆ ಇಲ್ಲಿ ಏನೋ ಬಂದಿದ್ದೀನಿ, ನಿರ್ದೇಶಕ ಆಗಿದ್ದೀನಿ, ಒಬ್ಬರು ಅಧ್ಯಕ್ಷರಾಗಿದ್ದೀವಿ ಅನ್ನೋದು ಕುತ್ಕೊಳ್ಳೋದಲ್ಲ. ನೀವು ಅಷ್ಟೇ, ನೀವು ಅಧ್ಯಕ್ಷರಾಗಿದ್ದೀರಿ, ಎಷ್ಟೋ ಜನ ಅಧ್ಯಕ್ಷರಾಗಿದ್ದೀರಿ, ಮುಖ್ಯ ಕಾರ್ಯನಿರ್ವಾಹಕರಾಗಿ ಕುತ್ಕೊಳ್ಳೋದಲ್ಲ. ನಾ ಏನ್ ಬಂದಾದ್ಮೇಲೆ ಏನ್ ಕೊಡುಗೆ ಕೊಟ್ಟೆ ಅನ್ನೋದನ್ನ ನಾವು ಚಿಂತನೆ ಮಾಡ್ಬೇಕು. ಈ ಚಿಂತನೆ ಇರ್ತಕ್ಕಂಥದ್ದು ನಮ್ಗೆ ಸುರೇಶಣ್ಣವ್ರಿಗೆ ಮಾತ್ರ, ಸುರೇಶಣ್ಣವ್ರಿಗೆ ಮಾತ್ರ ಚಿಂತನೆ ಇದು. ಯಾಕಂದ್ರೆ ನಮಗೂ ಗೊತ್ತಿರಲ್ಲ ಈ ತರ ಯಾಕೆ ಈ ಮೀಟಿಂಗ್ ಒಂದು ಕೂತ್ಕೋತಾರೆ, ತಿರ್ಗಾ ಯಾಕೆ ಇದು ಅಂತ. ಒಕ್ಕೂಟ ನಮ್ಗೆ ಸುರೇಶಣ್ಣಗೆ ಅಧ್ಯಕ್ಷರಾದ್ಮೇಲೆ 24 ಕೋಟಿ ಲಾಸ್ ಆಗಿತ್ತು. 24 ಕೋಟಿ ಲಾಸ್ ಆಗಿದ್ವಿ ನಾವು. ಸುಲಭ ಅಲ್ಲ ಈ ಒಕ್ಕೂಟ ನಡೆಸ್ತಕ್ಕಂಥದ್ದು. ನಮ್ಗೆ ಎಲ್ಲರೂ ದಾರಿ ತಪ್ಪಿಸ್ತಾರೆ. ಮೇಲೆ ಯಾರವ್ರೆ KMF ಅಂತದೆ, ಅದು ದಾರಿ ತಪ್ಪಿಸ್ತಾರೆ. ನಮ್ದೇ ಇಡ್ತಾ ಇರಬೇಕು, ನಾನೇ ಮಾಡಬೇಕು, ಮುಂದಿನ ನಮ್ಮ ಹಿಡಿತದಲ್ಲೇ ಹೋಗ್ಬೇಕು ಅನ್ನೋದನ್ನ ಇಟ್ಕೊಂಡ್ಬಿಟ್ಟವ್ರೆ. ಸುರೇಶನ ನಮ್ಮ ಅಧ್ಯಕ್ಷರಾಗಿ ಬಂದಿದ್ದ ನಿಮ್ಮ ಒಂದು ಆಶೀರ್ವಾದದಿಂದ, ಜನಗಳ ಆಶೀರ್ವಾದ ಅಧ್ಯಕ್ಷರಾಗಿ ಬಂದಿರತಕ್ಕಂಥದ್ದು ನಮ್ಗೆ ಒಂದು ಸಂತೋಷ ಆಯಿತು. ಬಂದಾದ್ಮೇಲೆ ಯಾವ ಮೂಲೆಯಲ್ಲಿ ಎಷ್ಟು ಮಾರ್ಕೆಟ್ ಮಾಡ್ಬೋದು, ಯಾಕಂದ್ರೆ ಅವ್ರಿಗೆ ದೇಶನೇ ಗೊತ್ತು. ಇಡೀ ದೇಶದಲ್ಲಿ ಯಾವ ಮೂಲೆಯಲ್ಲಿ ಹೋದ್ರೆ ಬೆಣ್ಣೆ ಇಡ್ಲಿಕ್ಕೆ ಕೊಡ್ಬೋದು, ಪೌಡ್ರ್ ಯಾವ ರೀತಿ ಇದು ಮಾಡ್ಬೋದು, ಮತ್ತೆ ಹಾಲನ್ನ ಏನ್ ಮಾಡ್ಬೋದು ನಾವು. ಈಗ ನಾವು ಹಾಲನ್ನ ಇಷ್ಟೇ ಸಾಕಪ್ಪ, ಹಾಲು 18 ಲಕ್ಷ ಬಂದ್ಬಿಡ್ತು ಅಂದ್ರೆ ಹೆಂಗ್ರಿ ಮಾರೋದು, ಈ ತರ ಆಗೋಯ್ತಲ್ಲ. 19 ಲಕ್ಷ ಹಾಲು ಕರೋನಾದಲ್ಲಿ 19 ಲಕ್ಷ ಹಾಲು ಹೊಂಟೋಗಿದ್ದೋ, ಹೆಂಗಪ್ಪ ಮಾಡೋದು ಅಂತ ನಾವು ಕೈ ಕುತ್ಕೊಂಡು ಪೌಡ್ರ್ ಮಾಡ್ದೋ, ಚೀಸ್ ಮಾಡ್ದೋ, ಬೆಣ್ಣೆ ಮಾಡ್ದೋ, ತುಪ್ಪ ಮಾಡ್ದೋ, ಮಾಡಿಕೊಂಡು ಮಾರ್ಕೆಟ್ ಮಾಡ್ಬೇಕಲ್ಲ. ಮಾರ್ಕೆಟ್ ಚಿಂತನೆ ಯಾರು, ಅವ್ರ ನೆಟ್ವರ್ಕ್ ಚೆನ್ನಾಗಿದೆ. ಎಲ್ಲರೂ ದೇಶದಲ್ಲಿ ಅವ್ರಿಗೆ ಮಾರುಕಟ್ಟೆ ಅವ್ರದೇ ಆದಂತ ಒಂದು ನೆಟ್ವರ್ಕ್ ಇದೆ ಅಂತ ಅವರ ತಂಡ ಹಾಕೊಂಡಿದ್ದಾರೆ. ಅವ್ರು ಬಹಳ ಸಂತೋಷ ಆಯ್ತು. ತಂಡ ಹಾಕೊಂಡು ವಿತೌಟ್ ಪೇಮೆಂಟ್ ನಾನು ಸೇವ್ ಮಾಡಕ್ ಬಂದಿದ್ದೀನಿ ಅಂತ ಅವ್ರದೇ ಒಂದು ತಂಡ, ಒಂದು ರಘುನಂದನ್ ರಾಮಣ್ಣ ಮತ್ತೆ ನಮ್ಮ 3-4 ಜನ ನಮ್ಗೆ ಅಲ್ಲಿ ತಂಡ ಇದೆ. ನಮ್ಮ ಸಾಹೇಬ್ರ ತಂಡ 4-5 ಜನ ವಿತೌಟ್ ಪೇಮೆಂಟ್ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಚೀಸ್ ಹೆಂಗ್ ಮಾಡ್ಬೋದು, ಬೆಣ್ಣೆ ಹೆಂಗ್ ಕೊಡ್ಬೋದು, ಎಷ್ಟು ರೇಟ್ ಕೊಡ್ಬೋದು, ತುಪ್ಪ ಏನ್ ರೇಟ್ ಮಾಡ್ಬೋದು ಅಂತ ಮಾಡಿ 24 ಕೋಟಿನ ತುಳಿದಿ ಈ ವರ್ಷ ಸರಾಸರಿ 60 ಕೋಟಿನ ಲಾಭ ಮಾಡಿರ್ತಕ್ಕಂಥದ್ದು ನಿಮ್ಮ ಆಶೀರ್ವಾದ. 24 ಕೋಟಿ ಲಾಸ್ ತುಂಬಿ ಇವತ್ತು ಮೇಲ್ಗಡೆ ಬಂದಿದ್ದೀವಿ ಅಂದ್ರೆ 60 ಕೋಟಿ ಲಾಭ ಬಂದಿದ್ರೆ 24 ಲಕ್ಷ ಹಾಕೊಂಡ್ರೆ ಎಷ್ಟಾಯ್ತು ನಮ್ಗೆ? ಅಷ್ಟು ಕೋಟಿ ಲಾಭ ಬಂತು. ನಾನು ಈಗ ಬೇರೆ ಅಧ್ಯಕ್ಷ ಆಗಿದ್ರು ಅಂತೇಳಿ ನಾನೇ ಆಗಿದೆ ಅಂತೇಳಿ ನಮ್ದೇನಿತ್ತು, ಹೋಗುವೆ ಕಾಫಿ ಕುಡಿಯವಿ, ಅಧಿಕಾರಿಗಳು ದಾರಿ ತೋರಿಸೋದು, ಹಿಂಗ್ ಹೋಗ್ಬೇಕು ಸರ್, ಹಂಗ್ ಹೋಗ್ಬೇಕು ಸರ್, KMF ಹಾಕ್ಬಿಡ್ತಾರೆ ಸರ್, ಹಂಗೆ ಸರ್ ಹಿಂಗೆ ಸರ್ ಅನ್ನೋರು ಅಂದ್ಕೊಂಡು ಎಲ್ಲರೂ ಆಗಲಿ. ಈಗ 14 ಜನ ನಾವು ಇದ್ದೀವಿ, ಸುರೇಶನ್ನು ಹೊರತುಪಡಿಸಿ 13 ಜನ ಇದ್ದೀವಿ. 13 ಜನ ಅಧ್ಯಕ್ಷರಾಗಿದ್ರು ಸರ್ ನಾವು ಕೈಲಿ ಮಾರ್ಕೆಟಿಂಗ್ ಮಾಡಕ್ ಅಸಾಧ್ಯ. ಇವತ್ತು ಸುರೇಶಣ್ಣ ಅಧ್ಯಕ್ಷ ಆಗಿರೋದಕ್ಕೆ ಅವ್ರದ್ದು ಒಂದು ನೆಟ್ವರ್ಕ್ ಇದೆ. KMF ಗೆದ್ರಲ್ಲ, ಮಾರ್ಕೆಟಿಂಗ್ ಬ್ರ್ಯಾಂಡ್ ನಮ್ದು ಮಾಡ್ತೀವಪ್ಪ, ಆಯ್ತು ಹೋಗ್ಬೇಕು. KMF ಇರ್ಬೇಕು, ಯಾಕಂದ್ರೆ ಬ್ರ್ಯಾಂಡ್ ಅವ್ರದ್ದೇ ಇದ್ರೊಳಗೆ. ಆದ್ರೆ ಒಂದು ಧೈರ್ಯ ಬೇಕಲ್ಲ, ನಮ್ಗೆ ಎದುರಿಸ್ಬಿಡೋರು ಅಲ್ಲಿ ಮುಂದಕ್ಕೆ ಕೊಟ್ಬಿಟ್ರೆ ಸರ್ ಆಗೋಯ್ತೆ ಸರ್ ಅಂತ. ಅದಲ್ಲಿರೋ KMFಗೆ ಲೆಫ್ಟ್ ಬರ್ಬೋದು ನಮ್ಮ ಸಾಹೇಬ್ರು ನೋಡಿ, 5 ಲಕ್ಷ ಪ್ರತಿದಿನ ಹಂಗೆ 5 ಲಕ್ಷ ಹಾಲು ಕೊಡಿ ಅಂತ. ನಾವು 19 ಲಕ್ಷ ಹಾಲು ಮಾಡಿದಾಗ ಭಯ ಪಟ್ಕೊಂಡಿದ್ವಿ. 19 ಲಕ್ಷ ಆಗೋಯ್ತಲ್ಲ, ಹೆಂಗ್ ಮಾರ್ಕೆಟ್ ಮಾಡೋದು, ಯಾವ ರೀತಿ ಮಾಡೋದು ಅಂತ ನಮ್ಗೆ ದಾರಿ ತೋರಲ್ಲ ನಮ್ಗೆ ಅವಾಗ. ಸತ್ಯ ಅಲ್ಲ ಸರ್? ಈಗ 18 ಲಕ್ಷ ಅಧ್ಯಕ್ಷರಾದಾಗ 18 ಲಕ್ಷ ಹಾಲು ಬರ್ತಾ ಇತ್ತು. ಪ್ಲಸ್ ಅದಲ್ದ್ರ 5 ಲಕ್ಷ ಹಾಲು ನಮ್ಗೆ ಕೊಡಿ, ನಮ್ಗೆ ನೀವು ರೈಟ್ ಏನು ಫಿಕ್ಸ್ ಮಾಡಿ ನಮ್ಗೆ 5 ಲಕ್ಷ ಹಾಲು ಕೊಡಿ ಅಂದ್ರೆ 18 ಪ್ಲಸ್ 5 ಎಷ್ಟಾಯ್ತು ಲೆಕ್ಕ ಮಾಡ್ಕೊಳ್ಳಿ. 23 ಲಕ್ಷ ಹಾಲು ಬಂತು. ಆ 23 ಲಕ್ಷ ಹಾಲು ಮಾಡ್ಬೇಕು ಅಂದ್ರೆ ಅದು ಮಾರ್ಕೆಟಿಂಗ್ ತಲೆ ಇರ್ತದೆ ತಾನೆ. ಎಲ್ಲಿ ಮಾಡ್ಬೇಕು, ಬೆಣ್ಣೆ ಎಲ್ಲಿ ಮಾಡ್ಬೇಕು, ಚೀಸ್ ಎಲ್ಲಿ ಮಾಡ್ಬೇಕು, ಪೌಡರ್ ಯಾವ ರೀತಿ ಮಾಡ್ಬೇಕು, ವೇ ಹೆಂಗ್ ಮಾಡ್ಬೇಕು. ನಾವ್ ಏನ್ರಿ ಏನು ಅಂತ ನಮ್ಗೆ ಗೊತ್ತಿಲ್ಲ. ಅದು ವೇ ಪೌಡರ್ ಎಲ್ಲ ಹೋಯ್ತಾ ಇತ್ತು ಒಳಗಡೆಗೆ, ಎಲ್ಲಿ ಹೋಯ್ತಾ ಇತ್ತು, ಆಚೆ ಹೋಗ್ತಾ ಇತ್ತು, ETP ಹೋಗ್ತಾ ಇತ್ತು, ಚರಂಡಿಗೆ. ಈ ತಿಳ್ಕೊಳ್ಳಿ, ನೀವು ತಿಳ್ಕೊಂಡು ಹೇಳ್ಬೇಕು ಜನಕ್ಕೆ. ವೇ ಪೌಡರ್ ಅನ್ನೋದು ನನಗೂ ಗೊತ್ತಿಲ್ಲ, ನಿಮ್ಗೇನು ಗೊತ್ತಾ ವೇ ಅನ್ನೋದು? ಎಲ್ಲ ಇದ್ರೆ ಹೇಳಿ. ಇಲ್ಲಿ ಅದನ್ನ ಚರಂಡಿಗೆ ಹೋಗೋದೇ ಇವತ್ತು ಲಾಭ ಬಂತದ್ದು. ಚರಂಡಿಗೆ ಹೋಗ್ತಿತ್ತಲ್ಲ ಇಷ್ಟು ವರ್ಷ, ಅದನ್ನ ವೇಳೆ ಲಾಭ ತಂದು ಕೊಟ್ರು.
ಬೆಣ್ಣೆನ ನಮ್ಗೆ ಮಾರಕ್ ಬರ್ತಾ ಇರಲಿಲ್ಲ. ಬೆಣ್ಣೆಲಿ ಎಷ್ಟು ಕೋಟಿ ಲಾಭ ಗೊತ್ತಾ ನಮ್ಗೆ? ತುಪ್ಪದಲ್ಲಿ ಎಷ್ಟು ಲಾಭ ಗೊತ್ತಾ? ಚೀಂಜಲ್ಲಿ ಎಷ್ಟು ಗೊತ್ತಾ? ಆ ಲಾಭನ ತುಳಿದು ಇವತ್ತು 24 ಕೋಟಿ ಲೋಡ್ ತುಂಬಿ ಇವತ್ತು ಪದ್ನೆ ಸಾಯಿಲು ನಾವು ತಗೊಂಡು ಉಗಿಸ್ತಾ ಇದ್ವಿ. ಗ್ಯಾಸ್ ತಗೋ, ಅವ್ರು ಯಾರು ಬಂದಿಲ್ಲ ನಮ್ಮ ಕಡೆ ಗ್ಯಾಸ್ ತಗೋ, ಅವ್ನು ಯಾರೋ ಪದ್ನೆ ಸಾಯಿಲ್ ತಗೋ ಇದು ಅಂತ. ಸುರೇಶನ ಯಾಕೆ ನೀವು ಪದ್ನೆ ಸಾಯಿಲ್ ತಗೋತೀರಿ? ಎಷ್ಟು ಬರ್ತೀರಿ? ಸೌದೆ ಯಾಕೆ ಹಾಕ್ಬಾರ್ದು? ನಮಗೆ ಸೌದೆ ಸಿಗ್ತದೆ, ರೈತರಿಗೆ ಅನುಕೂಲ ಆಗುತ್ತೆ. ಸೌದೆ ಬೇಜಾನ್ ನಿಮ್ಗೆ ಸೌದೆಗಳಿದೆ ಈ ಕಡೆ, ಯಾಕೆ ಸೌದೆಲಿ ಮಾಡಬಾರ್ದು ಅಂತ. ಸರಾಸರಿ ಆಯಿಲ್ ತಗೊಂಡ್ರೆ ನಾವು ಒಂದು ಲೀಟರ್ಗೆ 8 ರೂಪಾಯಿ ಹೊರಗೆ ಬಿಟ್ರೆ ಕೆಜಿ ಸೌದೆ 3 ರೂಪಾಯಿ. ಲೆಕ್ಕ ಮಾಡ್ಕೊಳ್ಳಿ, ಒಂದು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಒಂದೇ ಒಂದು ಪ್ರತಿದಿನ ನಮಗೆ ಒಂದು ವರ್ಷಕ್ಕಿಲ್ಲ ಅಂದ್ರೂ ಒಂದು 10 ಕೋಟಿ, ಸರಾಸರಿ ಒಂದು 25 ಕೋಟಿ ನಾವು ಅದಕ್ಕೆ ಖರ್ಚು ಮಾಡ್ತೀವಿ. ಅದಕ್ಕೆ ಆಯಿಲ್ಗೆ ಹೀಟ್ ಆಗ್ಬೇಕಲ್ಲ, ಅದಕ್ಕೆ ಲೆಕ್ಕ ಮಾಡ್ಕೊಳ್ಳಿ. ನಮಗೆ ಒಂದು ಟನ್ಗೆ 3,000 ಆದ್ರೆ ಸೌದೆ, ಆಯಿಲ್ಗೆ 8,000 ಆಗ್ತಿತ್ತು, 5,000 ಉಳ್ಕೊಂತು. ಆಯ್ತಾ? ಅದಾದ್ಮೇಲೆ ತದನಂತರ ಅದು ಬಿಡಿ, ಅದಾದ್ಮೇಲೆ ತಿರ್ಗಾ ಮತ್ತೆ ETB ಹೋಗುತ್ತಲ್ಲ ನಮ್ ಗ್ಯಾಸ್, ಅದು ಆಚೆ ಬಿಡೋರು ಬೆಂಕಿಲಿ ಉರಿಸಿ ಆಚೆ ಹೊಂಟೋಗ್ತಾ ಇತ್ತು. ನಮ್ಗೆ ಗೊತ್ತಿರಲಿಲ್ಲ ಐಡಿಯಾ. ಸುರೇಶಣ್ಣವ್ರು ಬಂದ್ರು, ETB ಗ್ಯಾಸ್ ಏನ್ ಮಾಡ್ತಾ ಇದ್ರಿ ಅಂತ ಕೇಳಿದ್ರು. ನಮ್ಗೆ ಗೊತ್ತಿಲ್ಲ ಏನ್ ಮಾಡ್ತಾವ್ರೆ, ಆಚೆ ಬಿಡ್ತಾವ್ರೆ. ಆ ಗ್ಯಾಸ್ ಉಪಯೋಗಿಸಬಾರ್ದು, ಪ್ಲಸ್ 5 ರೂಪಾಯಿ ಉಳಿತು. ಆ ಗ್ಯಾಸ್ ಉಪಯೋಗಿಸ್ಕೊಂಡು ನೀನು ಅಡಿಗೆ ಮಾಡ್ಬೋದು. ಮತ್ತೆ ನಮ್ಗೇನು ಗ್ಯಾಸ್ಗೆ ನಾವು ಕೊಡ್ತಾ ಇದ್ವಿ, ಅದನ್ನ ಈಗ ಮತ್ತೆ ಮಿಷಿನ್ ಹಾಕಿದ್ರೆ ಅದನ್ನ ಟರ್ನ್ ಓವರ್ ಮಾಡಿ, ಇಲ್ಲ ಬೇರೆಯವ್ರಿಗೆ ಗ್ಯಾಸ್ನವ್ರಿಗೆ ಮಾರ್ಬೋದು, ಇಲ್ಲಾಂದ್ರೆ ನಾವು ಉಪಯೋಗಿಸ್ಬೋದು. ಮಿಕ್ಕಿದ್ರೆ ಬೇರೆಯವ್ರಿಗೆ ಮಾರ್ಬೋದು, ಇಲ್ಲಾಂದ್ರೆ ನಾವೇ ಗ್ಯಾಸ್ ಅವಶ್ಯಕತೆ ಇಲ್ಲ, ನಾವೇ ಉಪಯೋಗಿಸೋಂತ ಚಿಂತನೆ. ಇದು ಚಿಂತನೆ ಈಗ ವಿಶ್ವೇಶ್ವರ ಸರ್ನ ನಾವು ಯಾಕೆ ನೆನ್ಕೋತೀವಿ? ಡ್ಯಾಮ್ ಕಟ್ಟಿದ್ರು ಅವ್ರಿಗೆ ಒಂದು ಐಡಿಯಾ ಇತ್ತು ಅಂತ. ನಾವು ಯಾಕಂದ್ರೆ ಇಲ್ಲಿ ಬಂದಿರ್ತಕ್ಕಂಥದ್ದು ಹೆಮ್ಮೆ ವಿಚಾರ ಅದು ಕೇಳ್ತಾ ಇದ್ದೀನಿ ನಾನು. ಯಾಕಂದ್ರೆ ನಾನು ಸುರೇಶಣ್ಣ ಶಿಷ್ಯ, ಅವ್ರ ಹಿಂದೆ ಓಡಾಡ್ತೀನಿ ಅಂತಲ್ಲ, ನಿಮ್ಗೆಲ್ಲ ಗೊತ್ತಾಗ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ. ನಿಮ್ಗೆ ಎಲ್ಲರಿಗೂ ಗೊತ್ತಾಗ್ಲಿ ಅಂತ. ನಮ್ಗೆ ಯಾರು ಗೊತ್ತಿಲ್ಲ, ದೇವಣ್ಣಗೂ ಮಗಪ್ಪನಿಗೂ ಇದೆಲ್ಲ ಗೊತ್ತಿಲ್ಲ. ಇಲ್ಲ ಇದು ಹೆಂಗೆ ಆಗಿ ಗೊತ್ತದೆ, ಪದ್ನೆ ಸಾಯಿಲ್ ಹೆಂಗ್ ಬರ್ತದೆ, ಸೌದೆ ಎಲ್ಲ ಹೋಯ್ತದೆ. ಸರ್ ಪದ್ನೆ ಚಾಸ ಆಯ್ತು, ಖಾಲಿ ಆಯ್ತು, ತಗೊಂಬಿಡಿ, ಟೆಂಡರ್ ಕರೆದ್ಬಿಡಿ, ಆಯ್ತು ತೊಳಿ ಸರ್. ಗ್ಯಾಸ್ ನಿಂತ ಸರ್, ಆಗೋಯ್ತು ಸರ್, ಗ್ಯಾಸ್ ತಗೊಂಬಿಡಿ, ತಗೊಂಬಂದಿ ಲಾರಿ ಲೋಡ್ ನಿಲ್ಲಿಸಿ ಉಡಿಸಿ. ನಾವು ಚಿಂತನೆ ಮಾಡಕ್ಕೆ ಹೊರಟಿರ್ಲಿಲ್ಲ. ಸುರೇಶನ ಅಧ್ಯಕ್ಷರಾಗಿ ಬಂದಾದ್ಮೇಲೆ ಅಧ್ಯಕ್ಷ ಏನಾರ ಕೊಡ್ಬೇಕಲ್ಲ ರೈತರಿಗೆ. ನಮಗೆ 3 ಬೆನ್ನೆಲುಬು. ಒಂದು ರೈತರ ಬೆನ್ನೆಲುಬು ನಮ್ಮ ಕೂಟಕ್ಕೆ. ಅದೇ ರೀತಿ ನಮ್ಗೆ ಬೆಳಗ್ಗೆ ಎದ್ದು ಹಾಲು ಮಾಡ್ತಾರೆ ನೋಡಿ, 5 ಗಂಟೆಗೆ 4:15 ಎದ್ದು ಹಾಲು ಮಾಡ್ತಾರಲ್ಲ ಏಜೆಂಟ್ಗಳು, ಅವ್ರ ಒಂದು ಬೆನ್ನೆಲುಬು. ನೀವ್ ಹೆಂಗ ಹಾಲು ಕರಿತಾರೋ ಅವ್ರು ಹೆಂಗ್ ಮಾಡ್ತಾರೋ, ನೀವ್ ಹೆಂಗ್ ಕರೆದ ಹಂಗೆ ಹಾಲು ಕರಿಸ್ತಾರೋ ಅವರು ಮಾರೋಕೆ ಅವ್ರು ಬೆನ್ನೆಲುಬು. ಮೊದಲನೇದಾಗಿ ವರ್ಕರ್ಸ್. ನಾವು ಆಫೀಸರ್ಸ್ ಬಿಡಿ ಆಮೇಲೆ ಹೇಳ್ತೀನಿ, 4ನೇರು 5ನೇರು ಬರ್ತಾರೆ ಅವರು. ಕಾಂಟ್ರಾಕ್ಟ್ ವರ್ಕರ್ಸ್. ಇವತ್ತು ಕಾಂಟ್ರಾಕ್ಟ್ ವರ್ಕರ್ಸ್ ನಮ್ಗೆ ನಮ್ಮ ಪ್ರತಿದಿನ ಕೆಲಸ ಮಾಡ್ತಕ್ಕಂಥದ್ದು ಕಾಂಟ್ರಾಕ್ಟ್ ವರ್ಕರ್ಸ್ 1800 ಗುತ್ತಿಗೆ ನೌಕರರು ಇದ್ದಾರೆ. ಪ್ರತಿದಿನ ಕೆಲಸ ಮಾಡ್ತಕ್ಕಂಥದ್ದು 1800 ಗುತ್ತಿಗೆಯವರು. ನಿಮ್ಮನ್ನು ಬಿಟ್ಟು ಸೆಕ್ರೆಟರಿಗಳು ಮತ್ತೆ ಟೆಸ್ಟರ್ ಬಿಟ್ಟು ನಮ್ಮ ಪ್ರತಿದಿನ ಸರಾಸರಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು 1800 ಜನ. ಅದೇ ರೀತಿ ನಮ್ಗೆ ಆಫೀಸರ್ಸ್ ಅನ್ನೋರು ಎಲ್ಲ ಸೇರಿಸಿ ಪರ್ಮನೆಂಟ್ ಎಂಪ್ಲಾಯೀಸ್ 900 ಅನ್ಕೊಳ್ಳಿ. ನಮ್ಗೆ ಪ್ರತಿದಿನ ಕೆಲಸ ಮಾಡ್ತಕ್ಕಂಥದ್ದು ಹಾಲ್ ಪ್ಯಾಕೆಟ್ ಮಾಡೋರು, ಎತ್ತೋರು, ಪ್ಯಾಕ್ ಮಾಡೋರು, ಮತ್ತೆ ಅದನ್ನ ತುಂಬೋರು, ರೋಡ್ ಮಾಡೋರು, ಅನ್ಲೋಡಿಂಗ್ ಮಾಡಿದವರು ಎಲ್ಲ ಸೇರಿ 1800 ಜನ ಗುತ್ತಿಗೆದಾರರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೇನ ಕೊಡ್ಬೇಕಲ್ಲ, ನಾವೇನು ಕೊಟ್ಟಿರಲಿಲ್ಲ ಅವರಿಗೆ. ಊಟ ಒಂದು ಅದು ಸಬ್ಸಿಡಿ ಕೊಡ್ತೀವಿ. ಅದು ಕೊಟ್ಟರೆ ಪಾಪ ಅವ್ರಿಗೇನು ಇರೋದು ಮಾಡಿಲ್ಲ. ಅದಾಗ್ಬಿಟ್ಟು ನಮ್ಮ ಸೆಕ್ರೆಟರಿ ಒಳಗೆಲ್ಲ ಏನ್ ಮಾಡ್ಬೇಕು ಅವ್ರು ಕೆಲಸ ಮಾಡ್ತಾರೆ. ಅವರು ಕೆಲವರು ಇದು ಮಾಡ್ತಾರೆ. ಸರಾಸರಿಯಾಗಿ ಸೆಕ್ರೆಟರಿ ಒಬ್ಬರನ್ನೇ ನೋಡೋದಲ್ಲ, ಅದೇ ರೀತಿ ಶುಚಿಗಾರನೂ ನೋಡ್ಬೇಕು. ಶುಚಿಗಾರರಿಂದ ಕೆಲಸ ಮಾಡಿದ್ರೆ ಶುಚಿ ಮಾಡಿದ್ರೆ ಅಲ್ಲಿಂದ ಟೆಸ್ಟರ್ ಆಗ್ತಾನೆ. ಟೆಸ್ಟರ್ ಅಲ್ಲದ್ರೆ ಆಮೇಲೆ ಸೆಕ್ರೆಟರಿ ಬರ್ಕೋತಾರೆ.